ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಇನ್ ಗುಲ್ಬರ್ಗಾ ನ್ಯೂಸ್. ನಾನು ವೈಷ್ಣವಿ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರಿಂದ ಬೃಹತ್ ಪ್ರತಿಭಟನೆ. ಸೋಹಮ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಕಲಬುರಗಿಯಲ್ಲಿ ಅತಿ ದೊಡ್ಡ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ ಉತ್ಸವ ಆಯೋಜನೆ. ಪ್ರಿಯಾಂಕ್ ಖರ್ಗೆ ಮನೆ ಮುತ್ತಿಗೆಗೆ ಆಗಮಿಸಿದ ಬಿಜೆಪಿ ನಾಯಕರಿಗೆ ಎಳನೀರು, ಮಜ್ಜಿಗೆ ವ್ಯವಸ್ಥೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು. ಖರ್ಗೆ ಮನೆ ಮುತ್ತಿಗೆಗೆ ಯತ್ನಿಸಿದ ಆರ್ ಅಶೋಕ್ ಸೇರಿ ಹಲವು ಬಿಜೆಪಿ ನಾಯಕರನ್ನು ಬಂಧಿಸಿದ ಪೊಲೀಸರು. ಇದೀಗ ವಾರ್ತೆಗಳ ವಿವರ. ಬೀದರ್ನಲ್ಲಿ ಯುವ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕೇಸರಿ ಪಡೆಯ ಆಕ್ರೋಶ ಭುಗಿಲೆದ್ದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ ರಾಜ್ಯ ಬಿಜೆಪಿ ಘಟಕದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಲಬುರಗಿ ಬಿಜೆಪಿ ನಾಯಕರು ನಗರದ ಜಗತ್ ವೃತ್ತದಲ್ಲಿ ಸಮಾವೇಶಗೊಂಡು ಬಳಿಕ ಪ್ರಿಯಾಂಕ್ ಖರ್ಗೆ ಅವರ ಮನೆಯವರೆಗೂ ಬೃಹತ್ ಪ್ರತಿಭಟನೆ ಮೂಲಕ ಆಗಮಿಸಿ ಪ್ರಿಯಾಂಕ್ ಮನೆ ಮುತ್ತಿಗೆಗೆ ಯತ್ನಿಸಿದರು. ಈ ವೇಳೆ ಪೊಲೀಸರು ಮಾರ್ಗ ಮಧ್ಯದಲ್ಲೇ ತಡೆದು ಬಂಧಿಸಿದರು. ಘಟನೆಗೆ ಮುನ್ನ ಆಯೋಜಿಸಿದ ಸಮಾವೇಶದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಈ ಹಿಂದೆ ನಾವು ನಿಜಾಮರನ್ನು ಕಿತ್ತೆಸೆದಿದ್ದೇವೆ, ಆದರೆ ಇಂದು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೆಸೆಯಬೇಕಿದೆ ಎಂದರು. ರಾಜ್ಯದಲ್ಲಿ ಸೂಸೈಡ್ ಸರ್ಕಾರವಿದ್ದು 15 ದಿನವಾದರೂ ಸಚಿನ್ ಆತ್ಮಹತ್ಯೆಗೆ ಕಾರಣವಾದವರನ್ನ ಸರ್ಕಾರ ಬಂಧಿಸದೆ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಅಂತ ಕಿಡಿಕಾರಿದರು. ನಿಮ್ದೆ ನಮ್ಗೇನು ಮೈಕ್ ಕೊಟ್ಬಿಟ್ರಪ್ಪ ಒಂದು ಹೇಳ್ತೀನಿ. ಆಡಿಯೋ ಬರ್ತಾವ್ರಿ, ಯಾರು ಮಾತಾಡತ್ತೀರಿ ನಿಮ್ದು? ಹಾಂ
ಇರುವಂತ ಸರ್ಕಲ್ ಇದು. ನಮ್ಮ ಹಿಂದ್ಗಡೆ ಕ್ರಾಂತಿ ಪುರುಷ ಬಸವಣ್ಣವ್ರನ್ನ ನಾವು ನೋಡ್ತಾ ಇದ್ವಿ. ಕಾಣಿಸ್ತಾ ಇದೆಯಾ? ಬಸವಣ್ಣ ಅವರಿದ್ದಾರೆ, ಕ್ರಾಂತಿಯನ್ನ ಮಾಡಿದಂತವ್ರು. ಈ ಕಡೆ ನಾವು ಕ್ರಾಂತಿಯ ರೀತಿಯಾದಂತ ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್ ಅವರನ್ನ ನಾವು ನೋಡ್ತಾ ಇದ್ದೀರಿ. ಇಲ್ಲಿರೋರು ಯಾರು? ನಾವೆಲ್ಲ ಇಲ್ಲಿರೋರು ಯಾರು? ನಾವೆಲ್ಲ ನಿಜಾಮರ ನರವನ್ನ ಕಿತ್ತಂತವರು ಈ ಗುಲ್ಬರ್ಗಿಯ ಜನ. ನಾವಿಲ್ಲಂತಿದ್ದೀರಿ. ಕಾಂಗ್ರೆಸ್ಸಿನ ನರ ಕೀಳ್ಬೇಕಲ್ಲ ನಾವು? ಕೀಳ್ಬೇಕ ಬೇಡ? ಈ ಸರ್ಕಾರ ಇವತ್ತು ಎಸ್ ಸರ್ಕಾರ. ಎಸ್ ಅಂದ್ರೆ ಸುಪಾರಿ, ಎಸ್ ಅಂದ್ರೆ ಸೂಸೈಡ್. ಒಂದ್ ಕಡೆ ಸುಪಾರಿ ಕೊಡ್ತಾರೆ ದುಡ್ಡು ಕೊಡಿಕೆ, ಇಲ್ಲ ಅಂದ್ರೆ ನೀವು ಸೂಸೈಡ್ ಮಾಡ್ಕೊಬೇಕು. ಹೆಸರು ಹಂಗೆ ಇದೆ ನೋಡಿ, ಸಿದ್ದರಾಮಯ್ಯ ಏನೋ ಶಿವಕುಮಾರ್. ಕರೆಕ್ಟ್ ಆಗಿದೆಯಲ್ಲ? ಇವತ್ತು ಇಲ್ಲಿ ನಡೀತಾ ಇರುವಂತ ಒಂದು ಈ ಸುಪಾರಿ ಕೊಲೆಗಳು, ಆತ್ಮಹತ್ಯೆಗಳು, ಅದರ ಜೊತೆಗೆ ರೈತರ ಆತ್ಮಹತ್ಯೆಗಳು, ಬಾಣಂತಿಯರ ಸಾವು, 760 ಜನ ಬಾಣಂತಿಯರು ಆಸ್ಪತ್ರೆಗೆ ಹೋದ್ರು. ಹೊಸ ಮಗುವಿಗೆ ಜನ್ಮ ಕೊಡಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರು. ಆ 760 ಜನ ಬರಲೇ ಇಲ್ಲ ಈ ಪಾಪಿಗಳ ಕಾಂಗ್ರೆಸ್ ಸರ್ಕಾರದಿಂದ. ದುಡ್ಡಿನ ದಾಹ, ಮೆಡಿಸನ್ ನಲ್ಲಿ ದುಡ್ಡು ಹೊಡಿಯಕ್ಕೆ ಹೋಗಿ ಕಳಪೆ ಮೆಡಿಸನ್ ತಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟು ಇವತ್ತು ಎಲ್ಲ 26ರಿಂದ 30 ವರ್ಷದ ಆ ಬಾಣಂತಿಯರು ಮಗುನೆತ್ಕೊಂಡು ಮನೆಗೆ ಬರಬೇಕಾಗಿತ್ತು. ತಾಯಿ ಬರಲಿಲ್ಲ, ಮಗು ಮಾತ್ರ ಬಂತು. ಆ ಮಗುವಿಗೆ ದಿಕ್ಕ್ಯಾರು ಇವತ್ತು? ಯಾರು ಇಲ್ಲ. ಅದಕ್ಕೆ ನಾನು ಎಸ್ ಅಂತ ಹೇಳಿದ್ದು ಇವ್ರಿಗೆ. ಸುಪಾರಿ, ಸೂಸೈಡ್ ಸರ್ಕಾರ ಇದು. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಆತ್ಮಹತ್ಯೆಗೆ ಎಷ್ಟು ದಿನ ಆಯ್ತು? 7 ದಿನ ಆಯ್ತಾ? ಒಂದು ವಾರ ಆಯ್ತಲ್ಲ? 7 ದಿನ. ಎಲ್ಲಿದ್ದಾರೆ? ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ರಾಜು ಕಪನೂರ್ ಎಲ್ಲಿದ್ದಾರೆ? ಹಂಗೆ ಕೇಳಿ ಪೊಲೀಸ್ ಅವ್ರನ್ನ, ಸರ್ ಸೇಫ್ಟಿಯಾಗಿ ಅವ್ರನ್ನ ಕಬ್ಬಿನ ಗದ್ದೆಗೆ ಇಟ್ಟಿದ್ದೀರಿ ಸರ್ ಅಂತ. ಯಾಕೆ? ಪೊಲೀಸ್ ಅವರು ಹೇಳೋ ಪ್ರಕಾರ ಕಬ್ಬಿನ ಗದ್ದೆಗಳು ಸೇಫ್ಟಿ, ಅದಕ್ಕೆ ಅವ್ರನ್ನ ಅಲ್ಲಿಟ್ಟಿದ್ದೀರಿ ಅಂತ ಅನ್ಗಣ್ಣ ನಾವು. ಸಿಟಿ ರವಿ ಕೇಸಲ್ಲಿ ನೋಡಿದ್ರಲ್ಲ ಏನಾಯ್ತು? ಸಭಾಪತಿಗಳು ತೀರ್ಮಾನ ಕೊಟ್ರು, ಹಂಗೇನು ನಡೆದೇ ಇಲ್ಲ ಅಂತ. ಆಮೇಲೆ ಕಬ್ಬಿನ ಗದ್ದೆ ಕರ್ಕೊಂಡು ಹೋದ್ರು. ಕ್ರಷರ್, 100 ಅಡಿ ಆಳ ಇರುವಂತ ಕ್ರಷರ್ ಅಲ್ಲಿ ತಗೊಂಡೋಗಿಟ್ರು, ಫಾರೆಸ್ಟ್ ಅಲ್ಲಿ ತಗೊಂಡೋಗಿಟ್ರು. ಯಾಕಪ್ಪ ಇವನ್ಗೆ ಏನು ಮಾಡ್ಲಿಲ್ಲ? 7 ದಿನ ಆಯ್ತಲ್ಲ. ಸಿಟಿ ರವಿಗೆ 2 ಗಂಟೆಯಲ್ಲಿ ಫಟಾಫಟ್. ರಾಹುಲ್ ಗಾಂಧಿ ಏನ್ ಹೇಳ್ತಾರೆ? ಪಟಾಪಟ್ ಅಂತ 2,000 ನಿಮ್ ಜಾಬಿಗೆ ಬಂದ್ಬಿಡ್ತು ಅಂದ್ರು. ಇಲ್ಲಿ ಪಟಾಪಟ್ ಅಂತ ಹೇಳಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ನಾಚಿಕೆ ಆಗಲ್ವ ನಿಮಗೆ ಕಾಂಗ್ರೆಸ್ ಅವ್ರಿಗೆ? ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತೀರಾ ನೀವು? ಅಂಬೇಡ್ಕರ್ ದೇವರು ಅಂತ ಹೇಳ್ತೀರಿ. ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವ್ರು ಯಾವಾಗೂ ಮಾತಾಡ್ತಾರೆ, ಪುಸ್ತಕ ತೆಗೆದ್ಬಿಡ್ತಾರೆ ಅಸೆಂಬ್ಲಿ ಒಳಗಡೆ. ನಾವ್ ಎದ್ ನಿಂತ್ರೆ ಸಾಕು, ಪುಸ್ತಕ ತೆಗೆದು ಲೈನ್ಗಳ ಮೇಲೆ ಲೈನ್ ಓದ್ತಾರೆ. ಸ್ವಾಮಿ, ಅಂಬೇಡ್ಕರ್ ದೇವರು ಅಂತ ಯಾರು ತುಳಿತಕ್ಕೆ ಒಳಗಾದಂತ ಜನ ದೇವರು ಅಂತ ಪೂಜೆ ಮಾಡ್ತಾರೆ ಅಂಬೇಡ್ಕರ್ ಅನ್ನ. ಆ ದೇವರನ್ನ ಸೋಲಿಸ್ತವ್ರು ಯಾರ್ರೀ? ಇದೇ ಪಾಪಿ ಕಾಂಗ್ರೆಸ್ ಅವರು. ಮಹಾರಾಷ್ಟ್ರದಲ್ಲಿ 2 ಬಾರಿ, ಒಂದಲ್ಲ ಒಂದ್ಸರಿ ಸೋಲಿಸಿಲ್ಲ ಅವ್ರನ್ನ. ಮಹಾರಾಷ್ಟ್ರದಲ್ಲಿ 2 ಬಾರಿ ಸ್ವತಃ ನೆಹರು ದೇಶದ ಪ್ರಧಾನಿಯಾಗಿದ್ರು. ಡೈರೆಕ್ಟ್ ಆಗಿ ಫ್ಲೈಟ್ ಅಲ್ಲಿ ಬರ್ತಾರೆ,
ಬಂದು ಮಹಾರಾಷ್ಟ್ರದಲ್ಲಿದ್ದು ಈ ಅಂಬೇಡ್ಕರ್ ಅನ್ನ ಸೋಲಿಸಿ ಅಂತೇಳಿ ಪ್ರಚಾರ ಮಾಡಿ ಹೋಗ್ತಾರಲ್ಲ, ನಿಮಗ್ ನಾಚಿಕೆ ಆಗಲ್ಲ? ಸಂವಿಧಾನನ ಕೈಗಳಲ್ಲಿ ಇಟ್ಕೊಳಕ್ಕೆ ಸತ್ರು ಅಂಬೇಡ್ಕರ್ ದೇಶದ ದೇವರು ಅಂತ ಹೇಳೋ ಅಂದ ಅಂಬೇಡ್ಕರ್ ತೀರ್ಕೊಂಡ್ರು ದೆಹಲಿಯಲ್ಲಿ. ಅವ್ರ ಮನೆಯವರೆಲ್ಲ ಹುಡುಕಿದ್ರು, ಮನೆಯಲ್ಲೇನೋ ಹಣ ಇಟ್ಟಿರ್ತಾರೆ ಶವ ಸಂಸ್ಕಾರ ಮಾಡಕ್ಕೆ ಅಂತ. ಸಿಕ್ಕಿದ್ದು ಮಹೇಶ್ 2,000 ಅಷ್ಟೇ ಅಲ್ಲ, 2,000 ಫ್ಲೈಟ್ ಅಲ್ಲಿ ಅದನ್ನ ಮಹಾರಾಷ್ಟ್ರಕ್ಕೆ ತರಕಾಗ್ಲೇ ಇಲ್ಲ. ಅವ್ರ ಮನೆಯವರು ಡೆಲ್ಲಿಯಲ್ಲಿ ಕೊಟ್ಟಿದ್ದಾರಲ್ಲ, ನೆಹರು ಅವ್ರಿಗೆ 5 ಎಕರೆ ಕೊಟ್ಟಿದ್ದಾರೆ, ಇಂದಿರಾ ಗಾಂಧಿಗೆ ಅವ್ರದೊಂದು 5 ಎಕರೆ, ರಾಜೀವ್ ಗಾಂಧಿಗೆ 5 ಎಕರೆ. ಅಂಬೇಡ್ಕರ್ ಅವ್ರ ಮನೆಯವ್ರು ಕೇಳಿದ್ದು 6 ಅಡಿ 3 ಅಡಿ ಜಾಗ ಕೊಡ್ರಿ ಡೆಲ್ಲಿಯಲ್ಲಿ. ಕೊಟ್ರನಪ್ಪ. ನೀ ಯಾಕೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀಯ ಈಗ? ನಾಚಿಕೆ ಆಗಲ್ಲ ನಿನ್ಗೆ? ಆ ಅಂಬೇಡ್ಕರ್ ಅನ್ನ ಸೋಲಿಸಿ ಅವಮಾನ ಮಾಡಿದಂತ ಕಾಂಗ್ರೆಸ್ ಇವತ್ತು ನಾವು ನ್ಯಾಯ ಕೇಳ್ತಾ ಇದ್ದೀರಿ. ಅಂಬೇಡ್ಕರ್ ಅವರ ಸಂವಿಧಾನವನ್ನ ಹಿಡ್ಕೊಂಡು ನ್ಯಾಯ ಕೇಳ್ತಾ ಇದ್ದೀರಿ. ಈ ಒಂದು ಸಚಿನ್ ಪಾಂಚಾಲ್ಯ ಅವರ ಕುಟುಂಬಕ್ಕೆ ನ್ಯಾಯ ಕೊಡಕ್ಕೆ ನಾವಿಲ್ಲ ಇಷ್ಟೆಲ್ಲ ಜನ ಸೇರಿರೋದು. ನ್ಯಾಯ ಬೇಕಲ್ಲ? ಸಿ.ಟಿ. ರವಿಗೊಂದು ಬೇರೆಯವ್ರಿಗೊಂದು ಆಗಂಗಿಲ್ಲ. ಈಶ್ವರಪ್ಪನವ್ರ ಕೇಸ್ ಆಯ್ತು. ಈಶ್ವರಪ್ಪನವ್ರ ಕೇಸ್ ಆದಾಗ ಅಸೆಂಬ್ಲಿಯಲ್ಲಿ ನಾನು ಇದ್ದೆ, ಆಡಳಿತ ಪಕ್ಷ, ನಾವು ಮಂತ್ರಿ ಆಗಿದ್ದೆ ನಾನು. ಅವಾಗ ಇದೇ ಪ್ರಿಯಾಂಕಾ ಖರ್ಗೆ ಸಂವಿಧಾನ ಪುಸ್ತಕವನ್ನ ಅಲ್ಲಿ ಇಟ್ಕೊಂಡಿದ್ದಾರೋ ನಾವು ಗೊತ್ತಿಲ್ಲ, ಅವರೊಂದು ಹೇಳಿಕೆಯನ್ನ ಕೊಟ್ರು. ಓದ್ತೀನಿ ಒಂದ್ಸರಿ. ಅವರು ಹೇಳಿದ್ರೇನು, ನಂದಲ್ಲ ಇದು, ಖರ್ಗೆ ಅವರು ಹೇಳಿರೋದು. ಪ್ರಿಯಾಂಕಾ ಖರ್ಗೆ ಏನ್ ಹೇಳಿದ್ರು? ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬರಬೇಕು? ಬಿಜೆಪಿಯವರೇ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ? ಬಿಜೆಪಿಯವರೇ, ಎಷ್ಟು ನೊಂದು ಈ ತೀರ್ಮಾನಕ್ಕೆ ಬರಬೇಕು ಗೊತ್ತಾ? ಬಿಜೆಪಿಯವರೇ, ಇದು ದಾಖಲೆ ಅಲ್ಲವೇ? ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಇದಕ್ಕೆ ಯಾರು ಹೊಣೆ? ಸಚಿವರ ವಿರುದ್ಧ ಕ್ರಮ ಏಕೆ ಎದುರುತ್ತೀರಿ? ನಮ್ಮನ್ನು ಕೇಳಿದ್ರು. ಅವರ ಈಶ್ವರಪ್ಪನವರ ರಾಜೀನಾಮೆಯನ್ನ ತಗಣಕ್ಕೆ ಯಾಕೆ ಎದುರ್ತಾ ಇದ್ದೀರಾ? ಇನ್ನು ಎಷ್ಟು ಜನ ಆತ್ಮಹತ್ಯೆ ಮಾಡಬೇಕು? ಎಷ್ಟು ಜನ ಬೀದಿಗೆ ಬರಬೇಕು? ನಾವು ಕೇಳ್ತಾ ಇದ್ದೀರಿ ನಿಮ್ಮನ್ನ, ಈ ಉತ್ತರ ಕೊಡಿ. ಈಶ್ವರಪ್ಪನವರು ಅವತ್ತು ಅವರೇನು ಲಂಚ ತಗೊಂಡಿರ್ಲಿಲ್ಲ. ಆಪಾದನೆ ಮಾಡಿದ ತಕ್ಷಣ ನಮ್ಮ ಕೇಂದ್ರದ ನಾಯಕರು, ಬಿಜೆಪಿಯ ನಾಯಕರು ಹೇಳಿದ್ರು, ನೀವು ತಪ್ಪು ಮಾಡಿಲ್ಲ, ಆದ್ರೆ ಜನಗಳ ದೃಷ್ಟಿಯಿಂದ ನೀವು ತಪ್ಪಿತಸ್ಥರಲ್ಲ ಅನ್ನೋದು ತೀರ್ಮಾನ ಆಗ್ಬೇಕು. ಅದಕ್ಕೋಸ್ಕರ ರಾಜೀನಾಮೆ ಕೊಡಿ ಅಂದ ತಕ್ಷಣ ಈಶ್ವರಪ್ಪ 1 ಸೆಕೆಂಡ್ ಯೋಚನೆ ಮಾಡದೆ ರಾಜೀನಾಮೆಯನ್ನ ಕೊಟ್ಟೋದ್ರು. ನೀ ಯಾಕೆ ಕೊಡ್ಲಿಲ್ಲಪ್ಪ? ಕೊಡ್ಬೇಕಲ್ಲ ನೀವು. ಏನ್ ನಿಮ್ಮ ಹೈಕಮಾಂಡ್ ಸತ್ತೋಗಿದೆಯಾ? ಇನ್ನು ಇದೇ ವೇಳೆ ಮಾತನಾಡಿದ ಎಂಎಲ್ಸಿ ಸಿ.ಟಿ. ರವಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವು ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರವಾಗಬೇಡಿ, ನೀವು ಧೃತರಾಷ್ಟ್ರವಾದರೆ ಮುಂದೊಂದು ದಿನ ಕುರುಕ್ಷೇತ್ರ ಆಗಲಿದೆ ಅಂತ ಕಿಡಿಕಾರಿದರು. ಕಾಂಟ್ರಾಕ್ಟರ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ 1 ಕ್ಷಣ ಯೋಚನೆ ಮಾಡದೆ ರಾಜೀನಾಮೆ ಕೊಟ್ಟರು. ಇದೀಗ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ನೀವು ರಾಜೀನಾಮೆ ನೀಡಬೇಕು ಅಂತ ಸಿ.ಟಿ. ರವಿ ಆಗ್ರಹಿಸಿದರು. ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅವರು. ಪ್ರಿಯಾಂಕ್ ಖರ್ಗೆ ಅವರು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಹೇಳಿದ ಮಾತು ಇವತ್ತಿಗೂ ಲಭ್ಯ ಇದೆ. ಏನ್ ಹೇಳಿದ್ರಿ ಪ್ರಿಯಾಂಕ್ ಖರ್ಗೆ ಅವರೇ? ನೀವು ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋನು ನೊಂದು ಬೆಂದು ನಿರ್ಣಯ ತೆಗೆದುಕೊಳ್ತಾನೆ, ಸಾಯೋ ನಿರ್ಣಯ ತೆಗೆದುಕೊಳ್ತಾನೆ ಅಂದ್ರೆ ಅಷ್ಟು ಸಾಮಾನ್ಯ ಮಾತಲ್ಲ. ಈಶ್ವರಪ್ಪನವರೇ, ನಿಮ್ಮ ಹೆಸರು ಡೆತ್ ನೋಟ್ ಅಲ್ಲಿ ಇದೆ, ನೀವು ರಾಜೀನಾಮೆ ಕೊಡಬೇಕು, 1 ಕ್ಷಣನೂ ಮುಂದೆಯವರು ಹಿಂಗಿಲ್ಲ ಅಂತ ಹೇಳಿದ್ರು. ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರಿದೆಯಾ ಇಲ್ವೋ? ಅವ್ರ ಆಪ್ತ ರಾಜು ಕಪ್ನವ್ರ ಹೆಸರಿದೆಯಾ ಇಲ್ವೋ? ಈಗ ರಾಜೀನಾಮೆ ಕೊಡ್ಬೇಕೋ ಬೇಡವೋ? ಅಷ್ಟ್ ಮಾತ್ರ ಅಲ್ಲ, ಸುಪಾರಿ ಕೊಲೆಗೆ ಯಾರು ಹಪ್ತ ಕೊಟ್ಟಿದ್ದಾರೆ ಅನ್ನೋದು ಪತ್ತೆ ಆಗಬೇಕೋ ಬೇಡವೋ?
ಯಾರು ಅಪ್ತ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ ಅನ್ನೋ ಸತ್ಯ ಹೊರಗೆ ಬರ್ಬೇಕಾ ಬೇಡವೋ? ಆ ಸತ್ಯ ಹೊರಗೆ ಬರಬೇಕು ಅಂತ ನಮ್ಮ ಹೋರಾಟ. ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ. ಯಾರು ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ದಾರೆ ಗೊತ್ತೇ ನಿಮ್ಗೆ? ಆಂದೋಲನ ಸ್ವಾಮೀಜಿಗಳು, ಸಿದ್ಧಲಿಂಗ ಸ್ವಾಮಿಗಳ ಕೊಲೆಗೆ ಸುಪಾರಿ, ಕಲಬುರಗಿ ಗ್ರಾಮಾಂತರದ ಶಾಸಕ ಬಸವರಾಜ್ ಮುತ್ತಿಮೋಡ್ ಅವರ ಕೊಲೆಗೆ ಸುಪಾರಿ, ಚಂದು ಪಾಟೀಲ್ ಅವರ ಕೊಲೆಗೆ ನಮ್ಮ ನಗರ ಬಿಜೆಪಿ ಅಧ್ಯಕ್ಷ ಅವರ ಕೊಲೆಗೆ ಸುಪಾರಿ, ಮಣಿಕಂಠ ರಾಠೋಡ್ ಅವರ ಕೊಲೆಗೆ ಸುಪಾರಿ. ಬಿಜೆಪಿಯವರಂತೂ ಕೊಲೆಗೆ ಸುಪಾರಿ ಕೊಟ್ರಕ್ಲ. ಇವನ್ ಕಂಡ್ರೆ ಭಯ ಇರೋದು ಯಾರಿಗೆ? ಭಯ ಇರೋದು ಯಾರಿಗೆ? ಭಯ ಇರೋದು ಅವರೇ ಯಾರೋ ಸುಪಾರಿ ಕೊಟ್ಟಿರ್ಬೇಕು. ಈ ಸತ್ಯ ಹೊರಗೆ ಬರಬೇಕೋ ಮಾಡುವ? ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀರಲ್ಲ, ಡೆತ್ ನೋಟ್ ನಲ್ಲಿ ನಿಮ್ಮ ಹೆಸರಿದೆ ಪ್ರಿಯಾಂಕ್ ಖರ್ಗೆ ಅವರೇ, ಅದಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆ ಸಿಬಿಐ ತನಿಖೆ ಆಗಬೇಕು? ನಿಮ್ಮ ಸಿಒಡಿ ಚಂದ್ರಶೇಖರನ್ ಅವರ ವಾಲ್ಮೀಕಿ ಹಗರಣದಲ್ಲಿ ಏನ್ ಮಾಡ್ತು ಅಂತ ಗೊತ್ತಿದೆ. ಇಡೀ ಸಚಿವ ಸಂಪುಟ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ. ಅದೇ ಸಚಿವ ಸಂಪುಟ ತನಿಖೆಗೆ ಮುಂಚೆನೆ ಬೆಂಬಲಕ್ಕೆ ನಿಂತ್ಕೊಂಡ್ರೆ ಸಿಐಡಿ ಏನ್ ಮಾಡಬಹುದು ಅಂತ ಗೊತ್ತಿದೆಯಲ್ವಾ? ಸತ್ಯ ಹೊರಗೆ ಬರಬೇಕು, ನ್ಯಾಯಯುತ ತನಿಖೆ ಆಗಬೇಕು, ಅದಕ್ಕೆ ಸಿಬಿಐ ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ, ಇದು ನಿಜಾಮನ ಕಾಲ ಅಲ್ಲ. ನಿಜಾಮನ ಕಾಲನ ಇದು? ನಿಜಾಮನೇ ದೇಶ ಬಿಟ್ಟು ಎಲ್ಲಿಗೆ ಓಡಬೇಕಾಯ್ತು? ಪಾಕಿಸ್ತಾನಕ್ಕೆ ಓಡಬೇಕಾಯ್ತು. ನೀವೇನಾದ್ರೂ ಕಲಬುರಗಿ ನಿಜಾಮ ಅಂತ ಭಾವಿಸಿದ್ರೆ ಇದು ನಿಜಾಮಗಿರಿ ಇಲ್ಲಿ ನಡೆಯಲ್ಲ. ಕಲಬುರಗಿಯ ಜನ ನಿಮ್ ಗುಲಾಮರಲ್ಲ, ನಿಮ್ಮ ನಿಜಾಮಗಿರಿಯಲ್ಲಿ ನಡೆಯೋದಿಲ್ಲ ಅನ್ನೋ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಬಂದಿದ್ದೇವೆ. ಬಾ ಇಲ್ಲಿ ಗಾಂಧಿಗಿರಿ, ಮಾಡೋದೆಲ್ಲ ಗುಂಡಾಗಿರಿ. ಬಾಯಲ್ಲಿ ಮಾತಾಡೋದು ಗಾಂಧಿಗಿರಿ, ಮಾಡೋದೆಲ್ಲ ಯಾವ ಗಿರಿ? ಈ ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ. ಗುಂಡಾಗಿರಿ ನಡೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 17 ತಿಂಗಳಾಯ್ತು. 17 ತಿಂಗಳಲ್ಲಿ ರಾಜ್ಯದ ಜನರಿಗೆ ಕೊಟ್ಟಿದ್ದು ಬೆಲೆ ಏರಿಕೆ ಬರೆ, ಭ್ರಷ್ಟಾಚಾರದ ಹೊರೆ, ಬೆಲೆ ಏರಿಕೆ ಬರೆ, ಭ್ರಷ್ಟಾಚಾರದ ಹೊರೆ, ಹತ್ಯೆ ಮತ್ತು ಆತ್ಮಹತ್ಯೆಯ ಭಾಗ್ಯ. ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾರ ಇಲ್ಲ. ಪರಶುರಾಮ್ ನಾಯಕ್ ಸಬ್ ಇನ್ಸ್ಪೆಕ್ಟರ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ? ಒಬ್ಬ ಶಾಸಕರ ಲಂಚದ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ನಿಗಮದಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದಿರೋದು ಮಂತ್ರಿ, ಎಂಡಿ ಎಲ್ಲ ಸೇರಿ ಇಡೀ ನಿಗಮದಲ್ಲಿ ವಾಲ್ಮೀಕಿ ಜನಾಂಗದ ಗಂಗಾ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂತ ಹಣವನ್ನ, ಸ್ವಉದ್ಯೋಗಕ್ಕೆ ಬಳಕೆ ಆಗಬೇಕಾದ ಹಣವನ್ನ, ವಾಹನ ಖರೀದಿಗೆ ಬಳಕೆ ಆಗಬೇಕಾದ ಹಣವನ್ನ ಲೂಟಿ ಹೊಡ್ತಿರೋದನ್ನು ನೋಡಿ ಹತಾಶೆಯಿಂದ ಆತ್ಮಹತ್ಯೆ ಮಾಡಿಕೊಂಡ. ಅಷ್ಟು ಮಾತ್ರ ಅಲ್ಲ, ರುದ್ರೇಶ್ ಯಡವಣ್ಣನವರ್ ಬೆಳಗಾಂನಲ್ಲಿ 2nd ಡಿವಿಷನ್ ಕ್ಲರ್ಕ್ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ? ಸಚಿವೆ ಹೆಬ್ಬಾಳ್ಕರ್ ಅವರ ಪಿಎಯ ಲಂಚ ಬಾಕತನಕ್ಕೆ ಹತಾಶನಾಗಿ ಆತ್ಮಹತ್ಯೆ ಮಾಡಿಕೊಂಡ. ಅಷ್ಟು ಮಾತ್ರ ಅಲ್ಲ, ಶರಣಗೌಡ ನಿನ್ನೆ ಅಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಗದಗ್ನಲ್ಲಿ. ಸಚಿನ್ ಪಾಂಚಾಳ್ 3-4 ಪೇಜಿನ 7 ಪೇಜಿನ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಎಳೆ ಬಿಡಿಸಿಟ್ಟಿದ್ದಾರೆ. ಯಾವ ರೀತಿ ನಡೀತಾ ಇದೆ ಇಲ್ಲಿ ಗುಂಡಾಗಿರಿ, ಯಾವ ರೀತಿ ಸುಮಾರಿ ಕೊಲೆಗೆ ಸಂಚಿ ನಡೆಸಿದ್ದಾರೆ ಅನ್ನೋದನ್ನ ಎಳೆಯಾಗಿ ಬಿಡಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗುತ್ತಿಗೆ ಕೊಡಿಸ್ತೀನಿ ಅಂತ ಹೇಳಿ ರಾಜು ಕಪ್ಪನೂರ್ ಕರ್ಕೊಂಡು ಹೋಗಿದ್ದು ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ. ಪ್ರಿಯಾಂಕ್ ಖರ್ಗೆ ಅವರು ಗುತ್ತಿಗೆ ಕೊಡಿಸೋದ್ರ ಬಗ್ಗೆ ಫೋನ್ ಮಾಡಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ತನ್ನ ಡೆತ್ ನೋಟ್ ನಲ್ಲಿ. ಅದಕ್ಕಾಗಿ ನಮ್ಮ ಹೋರಾಟ, ನ್ಯಾಯಕ್ಕಾಗಿ ನಮ್ಮ ಹೋರಾಟ, ನ್ಯಾಯ ಕೊಡಬೇಕು ಅಂತ ನಮ್ಮ ಹೋರಾಟ. ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ,
ರಾಜ್ಕುಮಾರ್ ಒಂದು ಪಿಕ್ಚರ್ ಅಲ್ಲಿ ಹೇಳಿದ್ದಾರೆ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರು, ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾದ್ರೋ ಇಲ್ವೋ? ಈ ರೀತಿ ಅಧಿಕಾರದ ದರ್ಪದಲ್ಲಿ ಮೆರೆದವರು ಕೂಡ ಒಂದಲ್ಲ ಒಂದಿನ ಮಣ್ಣಾಗಲೇಬೇಕು. ಏನಾಗಬೇಕು? ಮಣ್ಣಾಗಲೇಬೇಕು. ಬಹಳ ದಿನ ನಡೆಯಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ, ನೀವು ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರ ಆಗಬೇಡಿ. ನೀವು ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರ ಆಗಬೇಡಿ. ನಿಮ್ಮ ಧೃತರಾಷ್ಟ್ರ ವ್ಯಾಮೋಹದಿಂದ ಮುಂದೊಂದು ದಿನ ಕುರುಕ್ಷೇತ್ರ ಯುದ್ಧ ಅನಿವಾರ್ಯ ಆದ್ರೆ ಕಲಬುರಗಿ ಜನ ಯುದ್ಧಕ್ಕೆ ತಯಾರು ಅಂತ ಈ ಹೋರಾಟಕ್ಕೆ ಬಂದಿದ್ದಾರೆ. ತಯಾರಿದ್ದೀರಾ ಇಲ್ವಾ? ತಯಾರಿದ್ದೀರಿ ಕೈ ಮೇಲೆ ಹೇಳಿ. ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ, ಸಿಬಿಐ ತನಿಖೆ ಮಾಡಿಸೋದಕ್ಕೆ, ಆರೋಪಿಗಳ ಬಂಧನಕ್ಕೆ ನಾವು ಕುರುಕ್ಷೇತ್ರ ಯುದ್ಧಕ್ಕೂ ತಯಾರನ್ನೋರು ಒಂದ್ಸರಿ ಕೈ ಮೇಲೆ ಮಾಡಿ ಹೇಳಿ. ಬಲೋ ಭಾರತ್ ಮಾತಾ ಕಿ. ನಾವು ನ್ಯಾಯಕ್ಕಾಗಿ ಜೀವ ಕೊಡೋದಕ್ಕೆ ತಯಾರಿದ್ದೇವೆ, ನ್ಯಾಯಕ್ಕಾಗಿ ಹೋರಾಟ ಮಾಡೋದಕ್ಕೆ ತಯಾರಿದ್ದೇವೆ. ನಿಜಾಮನನ್ನೇ ಬಿಡ್ಲಿಲ್ಲ, ನಿಮ್ಮ ಆಟ ಬಹಳ ದಿನ ನಡೆಯೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳ್ತಾ ಇವತ್ತು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ವಿ. ಅಣ್ಣ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ವಿ. ಅಲ್ಲಿ ಸಂಕಲ್ಪ ಮಾಡಿದ್ದೇವೆ, ನಮ್ಮದು ಸಂವಿಧಾನಬದ್ಧವಾದ ಹೋರಾಟ, ನಮ್ಮದು ನ್ಯಾಯ ಕೊಡಿಸೋ ಹೋರಾಟ, ನ್ಯಾಯಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತೇವೆ. ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೇವೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗವರೆಗೂ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳ್ತಾ, ಸುಪಾರಿ ರಾಜಕಾರಣ ಕೊನೆ ಆಗಲೇಬೇಕು. ಸುಪಾರಿ ರಾಜಕಾರಣ ನಡೆಯೋದಿಲ್ಲ. ಇಲ್ಲೇನಿದ್ರು ನಡೆಯೋದು ಸಂವಿಧಾನಬದ್ಧ ರಾಜಕಾರಣ ಮಾತ್ರ. ಇಲ್ಲಿ ಸಂವಿಧಾನಬದ್ಧ ರಾಜಕಾರಣ ನಡೆಯುತ್ತೆ, ಸುಪಾರಿ ರಾಜಕಾರಣ ನಡೆಯೋದಿಲ್ಲ. ಸುಪಾರಿ ರಾಜಕಾರಣ ಮಾಡೋಕ್ ಬರೋರಿಗೆ ಕಲಬುರಗಿಯ ಜನ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನ ಹೇಳಿ, ಮಾಫಿಯಾ ಕೊನೆ ಆಗಬೇಕು. ಕಲಬುರಗಿ ರಿಪಬ್ಲಿಕ್ ಬನಾನಾ ರಿಪಬ್ಲಿಕ್ ಅಲ್ಲ. ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ ಬೆಳಗಾಂ ನಮ್ದು ಒಂದು ರಿಪಬ್ಲಿಕ್, ಏನು ಮಾಡಿದ್ರು ನಡೆಯುತ್ತೆ. ರಾಮನಗರ ಕನಕಪುರ ನಾವೇನು ಮಾಡಿದ್ರು ನಡೆಯುತ್ತೆ. ಕಲಬುರಗಿ ನಾವೇನ್ ಮಾಡಿದ್ರು ನಡೆಯುತ್ತೆ. ನಡೀತಾ ಇಲ್ಲ ಅದೆಲ್ಲ. ಏನು ಮಾಡಿದ್ರು ಇಲ್ಲಿ ಸಂವಿಧಾನ ಮತ್ತು ಕಾನೂನು ನಡೀಬೇಕು. ಬಳಿಕ ಮಾತನಾಡಿದ ಬಿಜೆಪಿ ನಾಯಕರು, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಬಿಜೆಪಿ ಮುಖಂಡರು ಮುತ್ತಿಗೆ ಹಾಕಲು ಹೋಗಿರುವುದಕ್ಕೆ ಕಾಂಗ್ರೆಸ್ ಕೌಂಟರ್ ನೀಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ನಿವಾಸದ ಬಳಿ ಬೆಂಬಲಿಗರು ಬಿಜೆಪಿ ಮುಖಂಡರಿಗೆ ಕೌಂಟರ್ ಕೊಡಲು ಟೀ, ಕಾಫಿ, ಎಳನೀರು ವ್ಯವಸ್ಥೆ ಮಾಡಿದ್ದರು. ಇನ್ನು ಕಾಂಗ್ರೆಸ್ನ ಈ ಕ್ರಮಕ್ಕೆ ಕೇಸರಿ ಪಡೆ ಸಿಡಿದೆದ್ದಿದೆ. ಪ್ರಿಯಾಂಕ್ ಖರ್ಗೆ ಅಪ್ಪನ ಭಯಕ್ಕೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದು, ನಾನು ಇವರ ಬುಡಕ್ಕೆ ಕೈ ಹಾಕಿದ್ರೆ ಎಲ್ಲಿ ನನ್ನ ಬುಡಕ್ಕೆ ಕೈ ಇಡ್ತಾರೆ ಅನ್ನೋ ಕಾರಣಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಸಿಎಂ ಹಿಂದೇಟು ಹಾಕಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಆ ಡೆತ್ ನೋಟ್ ಬಹಿರಂಗವಾದರೂ ಕೂಡ ಪೊಲೀಸರು ಅವರಿಗೆ ಉಳಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅದನ್ನು ನಾವು ಧಿಕ್ಕರಿಸಿದ್ದೆ, ಅದನ್ನು ಖಂಡಿಸಿ ಇವತ್ತು ಸಚಿನ್ ಪಾಂಚಾಳ್ ಅವರಿಗೆ ನ್ಯಾಯ ಸಿಗಬೇಕಂದ್ರೆ ಒಂದೇ ಒಂದು ಈ ತನಿಖೆ ಸಿಬಿಐ ತಗೊಳ್ಬೇಕಂತೇಳಿ ನಾವು ಎಲ್ಲರೂ ವಿನಂತಿ ಮಾಡ್ತಾ ಇದ್ದು ಬಂಧುಗಳೇ. ಇವತ್ತು ನಿಮಗ್ ಗೊತ್ತಿದೆ, ನಾನ್ ಕಲಬುರಗಿಯಾಗ ಹುಟ್ಟು ಬೆಳೆದವರಿದ್ದೀವಿ. ನಾವು ಕಲಬುರಗಿದಾಗ ಬಹಳ ಮಂದಿ ಹುಟ್ಟು ಬೆಳೆದವರಿದ್ದೀರಿ ನೀವು. ನಿಮಗೆಲ್ಲರಿಗೂ ಗೊತ್ತದ. ಇವತ್ತು ಆ ರಾಜು ಕಪ್ನೂರ್ ಯಾರು ಅಂತೇಳಿ ಎಲ್ಲರಿಗೂ ಗೊತ್ತದ. ಅವ್ರು ಯಾರ ದಮ್ಮ್ಯಾಗ ಜನರಿಗೆ ಅನ್ಸ್ಲಿಕ್ಕತ್ತಾರ, ಯಾರ ದಮ್ಮ್ಯಾಗ ಗುಂಡಾಗಿರಿ ಮಾಡ್ಲಿಕ್ಕತ್ತಾರ, ಯಾರ ಹೆಸರು ಹೇಳಿ ಜೀವನ ಮಾಡ್ಲಿಕ್ಕತ್ತಾರ, ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತದ. ಇವತ್ತು ಬಹಳಷ್ಟು ಮಾತಾಡೋದ. ಇವತ್ತು ಕೇವಲ ಶಿಶಿನಿಗೆ ಅನ್ಯಾಯ ಆಗಿಲ್ಲ, ಇಲ್ಲಿ ಮಡಿವಾಳ ಸಮಾಜದ ಒಬ್ಬ ಯುವಕನಿಗೆ ನನ್ನ ಎಲೆಕ್ಷನ್ ದಿವಸ 4 ದಿವಸ ಮೊದಲು ಅವನಿಗೆ ಹಿಡಿದು ಪೊಲೀಸ್ ಸ್ಟೇಷನ್ ಒಂದು ಕಾರ್ ಸೆಕೆಂಡ್ ಹ್ಯಾಂಡ್ ಬಿಸ್ನೆಸ್ ಮಾಡ್ತಿದ್ದ, ಅವನಿಗೆ ಹಿಡಿದು ಅವನ ಮರ್ಮಾಂಗ ಪ್ರೈವೇಟ್ ಪಾರ್ಟಿ ಕರೆಂಟ್ ಹಚ್ಚಿ ಚಿತ್ರ ಹಂಚಿ ಕೊಟ್ಟ ಈ ಪೊಲೀಸ್ದವ್ರು ನಮ್ಮ ಗುಲ್ಬರ್ಗದಲ್ಲಿದ್ದಾರೆ. ಇವತ್ತು
ಇವತ್ತು ಒಬ್ಬ ಪೂಜಾರಿ ಸಮಾಜದವ ಕಮಲಾಪುರದಾಗ ಸುಸೈಡ್ ಮಾಡ್ಕೊಂಡ, ಅದ್ರದ್ದು ತನಿಖೆ ಆಗಿಲ್ಲ ಪೂರ. ಇವತ್ತು ಈ ಒಬ್ಬ ಅಮಾಯಕ ತನ್ನ ಜೀವನ ನಡೆಸಲಿಕ್ಕೆ ಏನೋ ಕೆಲಸ ಸಿಕ್ಕದಂತ ಹೇಳಿ ಅವನಿಗೆ ಬಹಳ ಬೆನ್ನತ್ತಿ ಏನಾಗಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಪ್ರತಿಯೊಬ್ಬರು ಸವಿಸ್ತಾರವಾಗಿ ಹೇಳಿದ್ದಾರೆ. ಬಂಧುಗಳೇ, ಇವತ್ತು ಈ ನಮ್ಮ ಕಾನೂನು ಸುವ್ಯವಸ್ಥೆ ವಿಶೇಷವಾಗಿ ನಮ್ಮ ಕಲಬುರಗಿಯಲ್ಲಿ ಬಹಳ ಹದಗೆಟ್ಟಿದೆ. ಇವತ್ತು ಜೀವನ ಮಾಡಲಿಕ್ಕೆ ಸಾಮಾನ್ಯ ಜನರು ಡೇ ಅಂಡ್ ನೈಟ್ FIR ಸುಳ್ಳು ಕಂಪ್ಲೇಂಟ್ಗಳು ಹಿಡಿದೊಳಗೆ ಹಾಕ್ತಾ ಇದ್ದಾರೆ. ಇವತ್ತು ನಿಮಗೆ ಗೊತ್ತದ, ನಮ್ಮ ಎಡ್ರಾಮಿಯಲ್ಲಿ ಕೂಡ ಒಬ್ಬ 11 ವರ್ಷದ ಹುಡುಗಿಗೆ ರೇಪ್ ಆದ್ರೂ ಕೂಡ ಸರ್ಕಾರದವರು ಜಾಸ್ತಿಯಾದಲ್ಲಿ ಮುತುವರ್ಜಿ ವಹಿಸಲಿಲ್ಲ. ದೊಡ್ಡ ಸ್ಟ್ರೈಕ್ ಆಯಿತು. ಅಮಾಯಕರಿಗೆ ರಾತ್ರಿ ಹೋಗಿ ಹಿಡ್ಕೊಂಡು ಬಂದು ಸುಳ್ಳು ಕೇಸ್ ಮಾಡಿದಂತ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ. ಬಂಧುಗಳೇ, ಇವತ್ತು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಮುಂದೆ ನಿಂತೀವಿ, ನಾವು ಬಸವೇಶ್ವರ ಸ್ಟ್ಯಾಚ್ಯೂ ಮುಂದೆ ನಿಂತೀವಿ, ನಾವು ಶರಣಬಸವೇಶ್ವರ ಗುಡಿ. ಇದು ಜಗತ್ ಸರ್ಕಲ್ ಅಂತ, ಜಗತ್ ಸರ್ಕಲ್ ಕ್ರಾಂತಿ ಮಾಡೋ ಸರ್ಕಲ್ ಇದು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯಗಳಿದ್ದೀವಿ ನಾವು, ಬಾಬಾ ಸಾಹೇಬರ ಅನ್ವಯಗಳಿದ್ದೀವಿ ನಾವು. ಇವತ್ತು ನಾವೆಲ್ಲರೂ ಇವತ್ತು ಒತ್ತಾಯ ಮಾಡ್ತೇವೆ. ಆ 7 ಪೇಜ್ ಡೆತ್ ನೋಟ್ ಇದೆ, ಏನಿದೆ, ಲೈನ್ ಬೈ ಲೈನ್ ಸ್ಟಡಿ ಮಾಡಿ ಇವತ್ತು ಕೇಂದ್ರ ಸರ್ಕಾರ CBI ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡೋರಿಗೆ ನಾವು ಕೂತ್ಕೋಬಾರ್ದು ಅಂತೇಳಿ ವಿನಂತಿ ಮಾಡಿ ಇವತ್ತು ಪ್ರಿಯಾಂಕ್ ಅವರು 6 ಗಂಟೆ ಹೇಳ್ತಾರೆ, ನೀವು ಬರ್ರಿ, ಎಷ್ಟು ಮಂದಿ ಬರ್ತೀರಿ, ಚಾ ಕಾಫಿ ಕುಡ್ತೀನಿ ಅಂತ ಹೇಳಿ. ಏನೋ ಅವ್ರ ಮನೆಗೆ ಚಾ ಕುಡ್ಲಿಕ್ಕೆ ಹೋಗ್ಲಿಕ್ಕೇನೋ. ಇವತ್ತು ನಾಚಿಕ್ ಬರ್ಬೇಕು ಅವರಿಗೆ. ಅವ್ರ ಮನೆ ಸತ್ತವ್ರ ಮನೆಗೆ ಹೇಳ್ಬೇಕು, ಬರ್ರಿ ಅಣ್ಣ ನಾವು ಬರ್ತೀವಿ, ತಪ್ಪಾಗ್ಯದ, ಯಾರು ತಪ್ಪು ಮಾಡೋರು ಹಿಡಿಸಮ್ಮ, ನಾವೆಲ್ಲರೂ ಕಲ್ತು ಹೋರಾಟ ಮಾಡೋ ಅನ್ನೋದು ಬಿಟ್ಟು ನಾ ತಪ್ಪು ಮಾಡಿಲ್ಲ, ನನ್ಗೆ ಅವನಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಮಂದಿಗೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಹೆಂಗಾಗಿದೆ ಅಂದ್ರೆ ಹೈಕಮಾಂಡ್ ಮ್ಯಾಗ ದೊಡ್ಡರ AICC ಅಧ್ಯಕ್ಷರಲ್ಲ, ಅವರಿಗೆ ಖುಷಿ ಮಾಡ್ಲಿಕ್ಕೆ ಎಲ್ಲರೂ ಈ ಸುಳ್ಳು ಪ್ರಕರಣಕ್ಕೆ ಅವರು ಈ ಉಸ್ತುವಾರಿ ಮಂತ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಏನಾದ್ರೂ ಮುಂದೆ ದೊಡ್ಡ ಆಶಯ ಇದೆ, ಅದಕ್ಕೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಎಲ್ಲ ನಮ್ಮ ನಾಯಕರಿಗೆ, ಭಾರತೀಯ ಜನತಾ ಪಾರ್ಟಿ ನಾಯಕರು ಬಂದಿದ್ದಾರೆ, ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಈ ಬೀದರ್ ಜಿಲ್ಲೆಯಿಂದ ಬರ್ತಿರ್ತಕ್ಕಂತ ವೆಹಿಕಲ್ಗಳಲ್ಲಿ ಯಾರು ಜನ ಇದ್ದಾರೆ, ಆ ವೆಹಿಕಲ್ಗಳನ್ನ ಅಲ್ಲೇ ತಡೆ ಹಿಡಿದಿದ್ದಾರೆ. ಅದಕ್ಕೆ ನಾನು ಯಾರು ಪೊಲೀಸ್ ಕಮಿಷನರ್ ಇದ್ದಾರೆ, SP ಅವರಿದ್ದಾರೆ, ಅವ್ರ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ, ನೀವು ಅಕಸ್ಮಾತ್ ಬರದೆ ಹೋದ್ರೆ ಗುಲ್ಬರ್ಗ ನಗರವನ್ನ ಬಂದ್ ಮಾಡಬೇಕಾಗತ್ತೆ. ದಯವಿಟ್ಟು ವೆಹಿಕಲ್ಗಳನ್ನ ಬಿಡಿ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಈಗೇನ್ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ, ಇದೇನ್ ಶಾಶ್ವತವಾಗಿ ಮಳೆ ಹೊಡ್ಕೊಂಡು ಇಲ್ಲೇ ಅಧಿಕಾರದಲ್ಲಿ ಇರೋದಿಲ್ಲ ಅನ್ನೋ ಮಾತನ್ನ ಈ ಪೊಲೀಸ್ ಅಧಿಕಾರಿಗಳು ನಾನು ಹೇಳೋದಕ್ಕೆ ಬಯಸ್ತೇನೆ. ಮಳೆ ಹೊಡ್ಕೊಂಡು ಹಿಂಗೆ ಇರ್ತಾರ? ಪ್ರಿಯಾಂಕಾ ಖರ್ಗೆ ಸಾಯೋವರೆಗೂ ಮಿನಿಸ್ಟರ್ ಇರ್ತಾರ? ಇಲ್ಲ ಅನ್ನೋರ್ ಕೈ ಮೇಲ್ ಮಾಡಿ. ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ, ದಯವಿಟ್ಟು ವೆಹಿಕಲ್ಗಳನ್ನ ಬಿಡಿ ಅನ್ನೋ ಮಾತನ್ನ ಈ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಬಿಸಿಲಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ, ಅಪಾರ ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಧರ್ಮ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ಕರ್ಮ ಅಂದ್ರೇನು, ನ್ಯಾಯ ಅಂದ್ರೇನು, ಅನ್ಯಾಯ ಅಂದ್ರೇನು ಅಂತೇಳಿ ಅರ್ಥ ಮಾಡಿಕೊಂಡು ಸಚಿನ್ ಪಾಂಚಾಳ್ ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ, ನಾವು ಅವರ ನೆರವಿಗೆ ಇರ್ತೇವೆ ಅಂತ ಬಂದಿರತಕ್ಕಂತ ನಿಮ್ಮೆಲ್ಲರ ಪಾದಗಳಿಗೆ ನಾನು ನಮಸ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಆತ್ಮೀಯರಾಗಿರುವಂತ ಪ್ರಿಯಾಂಕಾ ಖರ್ಗೆ ಅವರು ನಮಗೂ ನಿಮಗೂ ಎಲ್ಲರಿಗೂ ಕೂಡ ಎಳ್ನೀರು, ಬಿಸ್ಕೆಟು, ಚಾ, ಕಾಫಿ ಅರೇಂಜ್ ಮಾಡಿದಾರಂತೆ. ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ಸ್ವಲ್ಪ ನಾನೇ ಈ ಜಗತ್ತಲ್ಲಿ ಬುದ್ಧಿವಂತರು, ನನ್ನ ಬಿಟ್ರೆ ಇನ್ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯ.
ನನ್ ಬಿಟ್ರೆ ಇನ್ ಯಾರು ಇಲ್ಲ. ಸರ್ವಜ್ಞ ಎದ್ದು ಬಿಟ್ಟಿದ್ರೆ ಸರ್ವಜ್ಞನು ಕೂಡ ನಾಚಿಕೆ ಆಗಿ ಬಾಗ್ಲಾಕೊಂಡು ಮನೆ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಮಾತಾಡ್ತಾರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೇನಾರು ಮಾನವೀಯತೆ ಇದ್ರೆ, ಮನುಷ್ಯತ್ವ ಅಂತ ನಿಮಗೇನಾರು ದೇವರು ಕೊಟ್ಟಿದ್ರೆ ಮೊದ್ಲು ಆ ಮನೆಗೆ ಹೋಗಿ ಬನ್ನಿ. ನಿಮಗೆ ದಮ್ಮಿದ್ರೆ ತಾಕತ್ತಿದ್ರೆ ಅವ್ರ ಮನೆಗೆ ಹೋಗಿ ಬನ್ನಿ. ಇಡೀ ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ಪಾಪ 5 ಜನ ಸೋದರಿಯರು ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ, ದೂರ್ ಕೊಡಕ್ಕೆ. ಈ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ತಮ್ಮ ಮೃತರ ಕುಟುಂಬಕ್ಕೆ ನ್ಯಾಯ ಕೊಡಿಸಲಿಕ್ಕೆ ನೀವು ಮತ್ತೆ ಸುದ್ದಿ ಬಳಸಿ ಇನ್ನೊಂದನ್ನ ಮಾತಾಡ್ತಾ ಇದ್ದೀರಾ. ಅದನ್ನ ನಿಲ್ಲಿಸ್ಬಿಡಿ. ನಮ್ಗೆ ಇಷ್ಟೇ ಪ್ರಶ್ನೆ ಇದೆ, ನಿಮ್ ಯಾರ ಬಗ್ಗೆನೂ ನಮ್ಗೇನು ಇಲ್ಲ. ಆದ್ರೆ ಡೆತ್ ನೋಟ್ ನಲ್ಲಿ ಇರುವಂತ ಸತ್ಯ ಹೊರಗೆ ಬರಬೇಕು. ಅದಕ್ಕಾಗಿ ಭಾರತೀಯ ಜನತಾ ಪಕ್ಷದ ಹೋರಾಟ. ಹಿಂದೆ ಎಷ್ಟು ಡೆತ್ ನೋಟ್ಗಳು ಬಂದಾಗ ನೀವೇನೇನು ಮಾತಾಡಿದಿರಿ ಆ ಎಲ್ಲಾ ವಿಡಿಯೋಗಳನ್ನ ಒಂದು ಬಾರಿ ನೀವೇ ಅವಲೋಕನವನ್ನು ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ ನೈತಿಕತೆ ಅನ್ನೋದೇನು ಅಂತ ಹೇಳಿ, ಸಂವಿಧಾನ ಅಂದ್ರೆ ಏನು ಅನ್ನೋಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಇವತ್ತು ನಾವು ಹೋರಾಟ ಮಾಡ್ಲಿಕ್ಕೆ ಬಂದದ್ದು. ನೀವು ರಾಜೀನಾಮೆ ಕೊಟ್ಟಿದ್ರೆ ಯಾರು ಆರೋಪಿಗಳಿದ್ದಾರೆ ಅಂತೇಳಿ ಡೆತ್ ನೋಟ್ ನಲ್ಲಿ ಹೆಸರುಗಳಿದೆ, ಅವರನ್ನ ಅರೆಸ್ಟ್ ಮಾಡಿದ್ರೆ ಯಾರು ನೊಂದ್ಕೊಂಡಿದ್ದಾರೆ, ಆ ಸಚಿನ್ ಅವರ ತಂಗಿ ಅಕ್ಕಂದಿರುಗಳು, ಅವರಿಗೆ ನೀವು ನ್ಯಾಯ ಕೊಡ್ತಿದ್ರೆ ಸ್ವಾಮಿ ನಾವ್ಯಾಕೆ ಹೋರಾಟ ಮಾಡ್ತಿದ್ವಿ. ಅವರು 20 ಗಂಟೆಗಳ ಕಾಲ ಪೊಲೀಸ್ ಅಲ್ಲೇ ಒಂದು ಪೊಲೀಸ್ ಇಂದ ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಅಲ್ದಾಡಿದ್ದಾರೆ. ಡೆತ್ ನೋಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದ್ಮೇಲೆ 20 ಗಂಟೆಗಳ ಕಾಲ ಪೊಲೀಸರು ನಿದ್ರೆ ಮಾಡ್ತಾ ಇದ್ರು. ಯಾವುದೋ ಜನರ ಕಣ್ಣು ಒರೆಸಲಿಕ್ಕೆ, ಕಣ್ಣು ಮುಚ್ಚಿಸ್ಲಿಕ್ಕೆ ಪಾಪ 2 ಕಾನ್ಸ್ಟೇಬಲ್ಗಳ, ಅಮಾಯಕ ಕಾನ್ಸ್ಟೇಬಲ್ಗಳನ್ನ ನೀವು ಅಮಾನತ್ ಮಾಡ್ತೀರಿ. ಅಲ್ಲಿರುವಂತ SP ಅವರಿಗೆ ಅಮಾನತ್ ಮಾಡಬೇಕಾಗಿತ್ತು. ನೀವು ಅಲ್ಲಿರುವಂತ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅಮಾನತ್ ಮಾಡಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಯಾವುದೋ ಪಾಪ ಕಾನ್ಸ್ಟೇಬಲ್ ಮೇಲೆ ಅದನ್ನು ಹೋಗ್ಲಿ ಬಿಡು ಅಂತೇಳಿ ಮಾಡಿ ಕಣ್ಣೊರೆಸ್ತಕ್ಕಂಥ ಕೆಲಸ. ಜನರು ಕಣ್ಣು ಮುಚ್ಕೊಂಡು ಕೂತಿಲ್ಲ ಪ್ರಿಯಾಂಕಾ ಖರ್ಗೆ ಅವರೇ. ಇವತ್ತು ನಿಮ್ಮ ಏನು ಬಂಡತನ ಇದೆ ಅದನ್ನು ಬಿಟ್ಟುಬಿಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಬರೆದಿರ್ತಕ್ಕಂಥ ಸಂವಿಧಾನದ ಮೇಲೆ ನಿಮಗೆ ವಿಶ್ವಾಸ ಇದೆಯಲ್ಲ, ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಮತ್ತೆ ನಿಷ್ಕಳಂಕಿತರಾಗಿ ಬಂದು ಮುಖ್ಯಮಂತ್ರಿ ಬೇಕಾದ್ರೂ ಆಗಬಹುದು ಅನ್ನೋಂತ ಮಾತು ನಮ್ಮ ನಾಯಕರು ಹೇಳಿದ್ದಾರೆ. ನಿಮ್ಗೆ ಯಾಕೆ ಹೆದರಿಕೆ? ನಿಮ್ ಕೈಯಲ್ಲಿ ಅಧಿಕಾರ ಇದೆ, ಮಾಡಿ ತನಿಖೆ ಮುಗಿಸ್ಕೊಂಡು ಬಂದು ಮತ್ತೆ ಮಂತ್ರಿಯರಾಗ್ರಿ, ನೀವು ಏನ್ ಬೇಕಾಗಿದ್ರು ಆದ್ರೂ ಆಗ್ರಿ. ಮೊದಲು ನಮ್ಮ ಸಚಿನ್ ಪಂಚಾಳ್ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಟ್ಟು ಪ್ರತಿಭಟನೆಯಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ, MLC N ರವಿಕುಮಾರ್, N ಮಹೇಶ್, ಮಾಜಿ ಸಂಸದ ಉಮೇಶ್ ಜಾಧವ್, ಶಾಸಕ ಶರಣು ಸಲ್ಗಾರ್, ಬಸವರಾಜ್ ಮತ್ತಿಮೂಡ್, ಸ್ಥಳೀಯ ಬಿಜೆಪಿ ಮುಖಂಡರಾದ ಚಂದು ಪಾಟೀಲ್, ಶಿವರಾಜ್ ಪಾಟೀಲ್ ರದ್ದೇವಾಡಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕಲಬುರಗಿ ನಗರದ ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ಸೋಹಂ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಗೃಹೋಪಯೋಗಿ ವಸ್ತುಗಳ ಅದ್ದೂರಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಕಲಬುರಗಿಯ ಅತಿ ದೊಡ್ಡ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ ಉತ್ಸವ ಇದಾಗಿದ್ದು ಇಂದಿನಿಂದ ಜನವರಿ 27ರವರೆಗೂ ನಡೆಯಲಿದೆ. ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ಸೋಹಂ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಆಯೋಜನೆ ಮಾಡಲಾದ ಬೃಹತ್ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ ಉತ್ಸವವನ್ನು ಕಲಬುರಗಿ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ರಿಬ್ಬನ್ ಕತ್ತರಿಸಿ ಬಳಿಕ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು.
ಬಳಿಕ ಮಾತನಾಡಿದ ಅವರು, ಇತ್ತೀಚೆಗೆ ಕಲಬುರಗಿಯಲ್ಲಿ ಆಂಟಿಕ್ ಮನೆಗಳ ಕಟ್ಟಡಗಳು ಹೆಚ್ಚಾಗಿದ್ದು, ಮನೆಗೆ ಬೇಕಾದ ಗೃಹೋಪಯೋಗಿ ವಸ್ತುಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಟ್ಟಿರುವುದು ಕಲಬುರಗಿ ಜನತೆಗೆ ಲಾಭದಾಯಕವಾಗಿದೆ. ಸೋಹಂ ಎಲೆಕ್ಟ್ರಾನಿಕ್ಸ್ ಅವರು ಈ ಹಿಂದೆ ಬೀದರ್ನಲ್ಲಿ ಬೃಹತ್ ಮೇಳವನ್ನು ಆಯೋಜನೆ ಮಾಡಿ ಯಶಸ್ವಿಯಾಗಿ ಇದೀಗ ಕಲಬುರಗಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಇಲ್ಲಿಯೂ ಯಶಸ್ಸು ಕಾಣಲಿ ಎಂದು ಶುಭ ಹಾರೈಸಿದರು. ನಮಗೆಲ್ಲರಿಗೂ ಅತಿ ಅವಶ್ಯಕವಾಗಿ ಇವತ್ತಿನ ದಿನಮಾನಗಳಲ್ಲಿ ಹೈಟೆಕ್ ಏನು ನಾವು ಮನೆಗಳನ್ನ ಕಟ್ಟಿಸುವಲ್ಲಿ ಇದನ್ನು ಉಪಯೋಗ ಮಾಡ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ತಿಂಗಳ ಶೋರೂಮ್ ಶಿವಂ ಬಸವ ಕಲ್ಯಾಣ ಕಂಪನಿಯವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈ ಸಭೆಗೆ ಧನ್ಯವಾದ ಕಲ್ಯಾಣಗೌಡ ಪಾಟೀಲ್ ಅನೇಕರು ಬಂದಿದ್ದಾರೆ, ತಾಯಿಯವರು ಕೂಡ ಆಗಮಿಸಿದ್ದಾರೆ ಮತ್ತು ಶಿವನ್ ಮಾಲೀಕರು ಶಿವಗೌಡ ಅವರ ಪುತ್ರ ಎಲ್ಲರೂ ಸೇರಿ ಇವತ್ತು ನಮ್ಮ ಅನೇಕ ಲೇಖಕರು ಕೂಡ ಇಲ್ಲಿ ಭಾಗವಹಿಸಿದ್ದೇವೆ. 25 ವರ್ಷಗಳ ಸತತವಾಗಿ ಒಂದು 20,000 ಸ್ಕ್ವೇರ್ ಫೀಟ್ ಶೋರೂಮನ್ನು ಪ್ರಾರಂಭ ಮಾಡಿದ್ದಾರೆ ಬಸವ ಕಲ್ಯಾಣ. ಅದಾದ ನಂತರ ಬಸವ ಕಲ್ಯಾಣದಿಂದ ಬೀದರ್ದಲ್ಲಿ ಕೂಡ ಒಂದು ತಿಂಗಳ ಪರ್ಯಂತರವಾಗಿ 25ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕೂಡ ಇದೇ ರೀತಿ ಇದರಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ ಅವರು ಬಹಳ ಸಂತೋಷದಿಂದ ಹೇಳ್ತಾ ಇದ್ರು, ನಮಗೆ ಬಹಳ ಸಕ್ಸಸ್ ಆಗಿದೆ. ಅಲ್ಲಿ ಇವತ್ತು ಕಲಬುರಗಿ ನಗರದಲ್ಲಿ ಕೂಡ ಯಾರೋ ಬಂದವರು ಕೂಡ ಇವತ್ತಿನ ವಾಪಸ್ಸೇ ಹೋಗಿಲ್ಲ, ನಿಮ್ಮ ಶೋರೂಮ್ ಇಲ್ಲೇ ಉಳಿಬೋದು ಅಂತ. ಅಂದ್ರೆ ನೀವು ಮತ್ತೊಟ್ಟು ಇರ್ತೀರಿ, ಏನು ಪ್ರಶ್ನೆ ಇಲ್ಲ, 100% ಸಕ್ಸಸ್ ಆಗ್ತದೆ ಇಲ್ಲಿ. ಬಳಿಕ ಮಾತನಾಡಿದ ಸೋಹಂ ಎಲೆಕ್ಟ್ರಾನಿಕ್ಸ್ನ ಮಾಲೀಕರಾದ ಸೌರಭ್ ಶಿವಣ್ಕರ್ ಅವರು, ಸೋಹಂ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಕಲಬುರಗಿಗೆ ಬೃಹತ್ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ ಉತ್ಸವವನ್ನು ಆಯೋಜನೆ ಮಾಡಲಾಗಿದ್ದು, ಇಲ್ಲಿ ಗೃಹೋಪಯೋಗಿ ಹಾಗೂ ಆಫೀಸ್ಗಳಿಗೆ ಬೇಕಾಗುವಂತಹ ವಸ್ತುಗಳ ಅತಿ ಕಡಿಮೆ ದರದಲ್ಲಿ ಸಿಗುತ್ತವೆ ಎಂದು ತಿಳಿಸಿದರು. ಹೊಸ ವರ್ಷದ ಶುಭಾಶಯಗಳು ಕೋರುತ್ತಾ ನಾವು ಸೋಹಂ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಮತ್ತು ಹೋಮ್ ಅಪ್ಲಯನ್ಸಸ್ ಬಸವ ಕಲ್ಯಾಣದಿಂದ ನಾವು ಕಲಬುರಗಿಯಲ್ಲಿ ಬಂದಿದ್ದೇವೆ, ನಿಮಗೋಸ್ಕರ ಬಂದಿದ್ದೇವೆ. ನಮ್ಮದು ಏನಿದೆ ಉದ್ದೇಶ ಅಂತಂದರೆ, ಇಲ್ಲಿ ಕಲಬುರಗಿದ ಅತಿ ದೊಡ್ಡ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಸವ ಮಾಡ್ತಾಯಿದ್ದೀವಿ ನಾವು ಇಲ್ಲಿ. ಇದು ಜನವರಿ 4ರಿಂದ ಜನವರಿ 27 ತನಕ ಇದೆ. ಇಲ್ಲಿ ಕಲಬುರಗಿ ಉತ್ಸವದಲ್ಲಿ ಏನಿದೆ ಅಂತಂತಂದರೆ ಫರ್ನಿಚರ್, ಎಲ್ಲ ಫರ್ನಿಚರ್ ಟೋಟಲ್ ನಿಮ್ಮದು ಮನೆ, ಇದು ಬೆಡ್ರೂಮ್ ಆಗಲಿ, ಹಾಲ್ ಆಗಲಿ, ಕಿಚನ್ ಆಗಲಿ, ಆಫೀಸ್ ಆಗಲಿ, ಎವ್ರಿಥಿಂಗ್ ಆಲ್ ಇನ್ ಒನ್ ಎಲ್ಲನೇ ಫರ್ನಿಚರ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದಿಲ್ಲದೇ ಟಿ ವಿ ಆಗಲಿ, ವಾಷಿಂಗ್ ಮಷಿನ್ ಆಗಲಿ, ಏರ್ ಕೂಲರ್ ಆಗಲಿ, ಮಿಕ್ಸರ್, ಕುಕ್ಕರ್, ಗ್ರೈಂಡರ್, ಎವ್ರಿಥಿಂಗ್ ಎಲ್ಲನೇ ಸಿಗ್ತದೆ ನಿಮಗೆ. ಒಂದು ರೂಫಲ್ಲಿ ಎಲ್ಲನೇ ಸಿಗ್ತದೆ. ಎಷ್ಟು ಪರ್ಸೆಂಟ್ ಆಫ್ ಅಂತಂದರೆ 70%, ಅಪ್ ಟು 70% ತನಕ ನಿಮಗೆ ಇಲ್ಲಿ ಡಿಸ್ಕೌಂಟ್ ಇದೆ. ಇಲ್ಲಿ ಬೆಡ್ರೂಮ್ ಸೆಟ್, ನೀವು ಬೆಡ್ರೂಮ್ ಸೆಟ್ ಅಂತಂದರೆ ಮನೆಯಲ್ಲಿ ನೀವು ಪ್ಲೈವುಡಿಂದ ಬೆಡ್ರೂಮ್ ಮಾಡ್ತಿರಲ್ಲ, ಅದಕ್ಕಿಂತನೂ 50% ಕಡಿಮೆ ಕಾಸ್ಟಲ್ಲಿ ನಿಮಗೆ ಇಲ್ಲಿ ಬೆಡ್ರೂಮ್ ಸೆಟ್ ಸಿಗುತ್ತೆ. ಮತ್ತು ಸೋಫಾ ಸೆಟ್ಸ್ ನಿಮಗೆ ಯಾವ ಥರ ಬೇಕು ಆ ಥರ ವೆರೈಟಿ ಸಿಗುತ್ತೆ ನಿಮಗೆ. ವೆರೈಟಿ ಅಂತಂದರೆ ಹೇಗೆ ಅಂತಂದರೆ, ನಿಮ್ಮ ಮನೆಯದ್ದು ಸೈಜ್ ಇರುತ್ತೆ, ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ಸೋಫಾಸ್ ಕೊಡಬೇಕಾಗುತ್ತೆ. ಕಸ್ಟಮೈಸ್ ಸೋಫಾ ಸಿಗುತ್ತೆ, ಕಸ್ಟಮೈಸ್ ಬಟ್ಟೆ ಸಿಗುತ್ತೆ, ಕಸ್ಟಮೈಸ್ ಬಟ್ಟೆ ಸೋಫಾ ಸಿಗುತ್ತೆ, ಎವ್ರಿಥಿಂಗ್ ಎಲ್ಲ ಸಿಗುತ್ತೆ. ಮತ್ತು ಡೈನಿಂಗ್ ಟೇಬಲಲ್ಲಿ ಇಂಪೋರ್ಟೆಡ್ ಡೈನಿಂಗ್ ಟೇಬಲ್ ಇದೆ, ಸಾಗವಾನ್ ಡೈನಿಂಗ್ ಟೇಬಲ್ ಇದೆ. ಸೋಫಾ ಸೆಟ್ಟಲ್ಲೂ ಇಂಪೋರ್ಟೆಡ್ ಸೋಫಾ ಸೆಟ್ ಇದೆ, ಮತ್ತು ಕುಷನ್ ಸೋಫಾ ಸೆಟ್ಸ್ ಇದೆ, ಸಾಗವಾನ್ ಸೋಫಾ ಸೆಟ್ಸ್ ಇದೆ. ಬೆಡ್ರೂಮಲ್ಲಿ ನಿಮಗೆ ಸಾಗವಾನ್ ಪಲಂಗ್ ಇದೆ, ಸಾಗವಾನ್ದು ನಿಮಗೆ ಚೇರ್ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ವಾರ್ಡ್ರೋಬ್ ಅಲ್ಲ ಅಂತಂದರೆ ಪ್ಲೈವುಡ್ ವಾರ್ಡ್ರೋಬ್ ಎಲ್ಲ ಸಿಗುತ್ತೆ ನಿಮಗೆ. ಕಿಚನ್ ಅಪ್ಲಯನ್ಸಸಲ್ಲಿ ನಿಮಗೆ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಓವನ್, ಗ್ಯಾಸ್ ಸ್ಟವ್ ಎಲ್ಲನೇ ಸಿಗುತ್ತೆ ನಿಮಗೆ. ಅದಿಲ್ಲದೇ ಎಲೆಕ್ಟ್ರಾನಿಕ್ಸಲ್ಲಿ ಟಿ ವಿ ಸಿಗುತ್ತೆ ನಿಮಗೆ. ಅಪ್ ಟು 70% ತನಕ ಟಿ ವಿ ಇದೆ ನಿಮಗೆ. ಎಕ್ಸಾಂಪಲ್ ಹೇಳ್ದಂತಂದರೆ 49,990 ರುಪೀಸ್ ವರ್ತ್ ಟಿ ವಿನ ನಾವು ನಿಮ್ಗೆ ಕೊಡ್ತಾಯಿದ್ದೀನಿ 19,990 ಮಾತ್ರ. ಮತ್ತು ಅದಿಲ್ಲದೆ ಸೋಫಾ ಸೆಟ್ ನಿಮಗೆ 79,000 ರುಪೀಸ್ ಇದ್ದು ಸೋಫಾ ಸೆಟ್ ನಿಮಗೆ ಬರೀ ನಿಮಗೆ 29,990 ಕೊಡ್ತಾಯಿದ್ದೀವಿ. ಆಲ್ಮೋಸ್ಟ್ 70% ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಬೆಡ್ರೂಮ್ ಸೆಟ್, ಒಂದೊಂದು ಬೆಡ್ರೂಮ್ ಸೆಟ್ ನಮ್ಮ ಹತ್ರ ನೋಡಿದ್ರೆ 3 ಲಕ್ಷ ರೂಪಾಯಿ ಬೆಡ್ರೂಮ್ ಸೆಟ್ ಇದೆ, ಪ್ರೀಮಿಯಮ್ ಆಗಿ ಬೆಡ್ರೂಮ್ ಸೆಟ್ ಇದೆ. ಅದು ನೀವು ಮನೇಲಿ ಮಾಡಬೇಕಂತಂದರೆ ನಿಮಗೆ ಇಲ್ಲ ಅಂದರೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನನ್ನ ಬಳಿ ಬರೀ ನಿಮಗೆ 1.5 ಲಕ್ಷ ರೂಪಾಯಿ ಸಿಗುತ್ತೆ. 1.5 ಲಕ್ಷಕ್ಕಿಂತ ಕಡಿಮೆ ಇದೆ ನಿಮಗೆ ಇಲ್ಲಿ ಬೆಲೆ. ಕ್ವಾಲಿಟಿ ನೋಡಿ, ಕ್ವಾಲಿಟಿ ತಕ್ಕಂಥ ನಿಮಗೆ ರೇಟ್ ಇದೆ ಇಲ್ಲಿ. ನಿಮಗೆ ಅದಕ್ಕೆ 5 ವರ್ಷ ವಾರಂಟಿ ಇದೆ. ಎಲ್ಲ ಬೆಡ್ರೂಮ್ ಸೆಟ್ಟಿಗೆ 3 ವರ್ಷ ವಾರಂಟಿ, ಸೋಫಾ ಸೆಟ್ಸ್ಗೆಲ್ಲ 5 ವರ್ಷದ ವಾರಂಟಿ, ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ 2-3 ವರ್ಷ ವಾರಂಟಿ ಇದೆ. ಮಿಕ್ಸರ್ ಗ್ರೈಂಡರ್ಗೆಲ್ಲ 5 ವರ್ಷ 10 ವರ್ಷ ವಾರಂಟಿ ಇದೆ. ನಂತರ ಮಾತನಾಡಿದ ಕಲ್ಯಾಣ್ ರಾವ್ ಶಿವಣ್ಕರ್ ಅವರು, ಸೋಹಂ ಎಲೆಕ್ಟ್ರಾನಿಕ್ಸ್ ಕಳೆದ 25 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು, ಗ್ರಾಹಕರೊಂದಿಗೆ ಉತ್ತಮ ಒಡನಾಟ ಹಾಗೂ ವಿಶ್ವಾಸವನ್ನು ಹೊಂದಿದೆ. 25ನೇ ವರ್ಷದ ಸಿಲ್ವರ್ ಜುಬ್ಲಿ ಆಚರಣೆಯ ಹಿನ್ನೆಲೆ ಕಲಬುರಗಿ ಹಾಗೂ ಬೀದರ್ನಲ್ಲಿ
ಬೃಹತ್ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಕಲ್ಯಾಣರಾವ್ ಶಿವಣಕರ್ ಅಂತೇಳಿ, ಬಸವ ಕಲ್ಯಾಣ, ಸೋಮ್ ಎಲೆಕ್ಟ್ರಾನಿಕ್ಸ್, ಕಿಚನ್ ಅಪ್ಲೈನ್ಸಸ್ ಮತ್ತು ಫರ್ನಿಚರ್ ಅಂಗಡಿ ನಾವು 25 ವರ್ಷ ಆಯಿತು ನಮ್ಮದು ಬಸವ ಕಲ್ಯಾಣದಲ್ಲಿ ಶೋರೂಮ್ ಸ್ಟಾರ್ಟ್ ಮಾಡಿ. ಸೊ 25 ವರ್ಷದಲ್ಲಿ ಸದಾ ನಮ್ಮ ಗ್ರಾಹಕರದ ನಮ್ಮ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇಟ್ಕೊಂಡು ನಾವು ಇಂಥ ಮಟ್ಟಕ್ಕೆ ಬೆಳೆದಿದ್ದೆವು. ಅದಲ್ಲದೆ 25 ವರ್ಷ ಸಿಲ್ವರ್ ಜುಬ್ಲಿ ನಮ್ಮದು. ನಾವು ಬೀದರ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ನಾವು ಇದೇ ಎಕ್ಸಿಬಿಷನ್, ಇದೇ ಥರ ಒಂದು ತಿಂಗಳ ಎಕ್ಸಿಬಿಷನ್ ಹಾಕಿದ್ದೇವೆ ಅಲ್ಲಿ. ಸೊ ಭಾಳ ನಾವು ಸಕ್ಸಸ್ ಆಗಿದ್ದು ನಮಗೆ ಊಹಿಸ್ಕೊಂಡಿದ್ದಕ್ಕಿಂತ ಸಕ್ಸಸ್ ಭಾಳ ಚೆನ್ನಾಗಿತ್ತು. ಈ ಸಂದರ್ಭದಲ್ಲಿ ಮುಖಂಡರಾದ ರುದ್ರಶೆಟ್ಟಿ ಕಲ್ಯಾಣಿ, ಶಕುಂತಲಾ ಎಸ್ ಶಿವಣ್ಕರ್, ನಿರ್ಮಲಾ ಶಿವಣ್ಕರ್, ಸಂಗಮೇಶ್ ಕಲ್ಯಾಣಿ ಸೇರಿದಂತೆ ಇತರರು ಇದ್ದರು. ಇದೀಗ ಇನ್ ಗುಲ್ಬರ್ಗ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಪ್ರಿಯಾಂಕ್ ಖರ್ಗೆ ಮನೆ ಮುತ್ತಿಗೆಗೆ ಆಗಮಿಸಿದ ಬಿಜೆಪಿ ನಾಯಕರಿಗೆ ಎಳನೀರು, ಮಜ್ಜಿಗೆ ವ್ಯವಸ್ಥೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು. ಖರ್ಗೆ ಮನೆ ಮುತ್ತಿಗೆಗೆ ಯತ್ನಿಸಿದ ಆರ್ ಅಶೋಕ್ ಸೇರಿ ಹಲವು ಬಿಜೆಪಿ ನಾಯಕರನ್ನು ಬಂಧಿಸಿದ ಪೊಲೀಸರು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಬೀದರ್ ಸಚಿನ್ ಪಂಚಾಳ್ ಆತ್ಮಹತ್ಯೆ ಖಂಡಿಸಿ ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕುವ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಪ್ರಿಯಾಂಕ್ ಖರ್ಗೆ ಅವರ ಮನೆಯ ಮುಂದೆ ಕಾಂಗ್ರೆಸ್ ನಾಯಕರು ತಂಪು ಪಾನೀಯ ವ್ಯವಸ್ಥೆ ಮಾಡುವ ಮೂಲಕ ಪ್ರತಿಭಟನೆಗೆ ಆಧಾರ ರಹಿತವಾಗಿದೆ ಎಂದು ತಿರುಗೇಟು ನೀಡಿದ್ದಾರೆ. ನಗರದ ಅಯ್ಯಾನ್ ಶಾಹಿ ಅತಿಥಿ ಗೃಹದ ಬಳಿ ಇರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಮುತ್ತಿಗೆ ಹಾಕಲು ಆಗಮಿಸಿದ ಬಿಜೆಪಿ ನಾಯಕರಿಗೆ ಎಳನೀರು, ಶುಗರ್ಲೆಸ್ ಕಾಫಿ ಹಾಗೂ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡುವ ಮೂಲಕ ಬಿಜೆಪಿ ನಾಯಕರ ಹೋರಾಟಕ್ಕೆ ತಿರುಗೇಟು ನೀಡಿದ್ದಾರೆ. ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹಸ್ತಕ್ಷೇಪ ಇಲ್ಲದಿದ್ದರೂ ಸಹ ಬಿಜೆಪಿ ನಾಯಕರು ದ್ವೇಷದ ರಾಜಕಾರಣ ಮಾಡುವ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಹೋರಾಟ ಮಾಡುತ್ತಿದ್ದಾರೆ. ಹೋರಾಟ ಮಾಡುವ ಹಕ್ಕು ಎಲ್ಲರಿಗೂ ಇದೆ. ಹೋರಾಟ ಮಾಡುವುದಾದರೆ ಉಸ್ತುವಾರಿ ಸಚಿವರ ಕಚೇರಿಗೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಬೇಕು. ಮನೆಗೆ ಮುತ್ತಿಗೆ ಹಾಕಲು ಹೊರಟಿರುವುದು ಖಂಡನಾರ್ಹ. ಬಿಜೆಪಿಯ ಅವರದ್ದು ಗುಂಡಾಗಿರಿ, ನಮ್ಮದು ಗಾಂಧಿಗಿರಿ ಎಂದು ಕಿಡಿಕಾರಿದರು. ಕಲಬುರಗಿ ನಗರಕ್ಕೆ ಆಗಮಿಸಿರ್ತಕ್ಕಂಥ ಏನು ಚಲವಾದ್ ನಾರಾಯಣ ಸ್ವಾಮಿ ಆಗಿರ್ಬೋದು, ಯಡಿಯೂರಪ್ಪ, BY ವಿಜಯೇಂದ್ರ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆಗೆ ಮುತ್ತಿಗೆ ಹಾಕ್ತೀನಂತೇನು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅದರ ಇದು ನಿಮಿತ್ತವಾಗಿ ನಾವು ಇವತ್ತಿನ ದಿವಸ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮನೆಗೆ ಯಾರು ಬರ್ತಾರೆ ಅವರಿಗೆ ಎಳನೀರು, ಚಾಯ್, ಕಾಫಿ ಮತ್ತು ಮಜ್ಜಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರು ಅವ್ರ ಮನೆಗೆ ಬರ್ತಾರೋ ಅವ್ರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. ಪ್ರಿಯಾಂಕ್ ಖರ್ಗೆಜಿ ಅವರ ಯಾವುದೇ ರೀತಿಯಾದಂಥ ಪ್ರತ್ಯಕ್ಷ ಆಗಲಿ ಪರೋಕ್ಷವಾಗಲಿ ಯಾವುದೇ ರೀತಿಯಾದಂಥ ಕೈವಾಡ ಈ ಸಚಿನ್ ಪಾಂಚಾಳ ಸುಸೈಡ್ ಪ್ರಕರಣದೊಳಗಡೆ ಇಲ್ಲ. ಇವರೇನು ತಮ್ಮ ಒಂದು ವಿಜಯೇಂದ್ರ ಯಡಿಯೂರಪ್ಪ ಇದ್ದಾನೆ ಅವನ ಕುರ್ಚಿ ಉಳಿಸ್ಕೊಳ್ಳೋಗೋಸ್ಕರ ಇವತ್ತಿನ ದಿವಸ ಈ ಒಂದು ಪೂರ ಪ್ರಕರಣಕ್ಕೆ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾನೆ. ಆದರೆ ಯಾವುದೇ ರೀತಿಯಾದಂಥ ಸಕ್ಸಸ್ ಅವನಿಗೆ ಸಿಗೋದಿಲ್ಲ. ಅವನಿಗೆ ಈ ಕಡಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮುಖಭಂಗ ಆಗುತ್ತೆ. ಇವತ್ತು BJP ಪಕ್ಷದವರೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ,
ನಮ್ಮ ನಾಯಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ಮನೆಗೆ ಏನು ಮುತ್ತಿಗೆ ಹಾಕ್ತೀನಿ ಅಂತ ಏನು ಆಹ್ವಾನ ಮಾಡಿದ್ದಾರೆ, ಏನು ಕರೆ ಕೊಟ್ಟಿದ್ದಾರೆ, ಅದು ಪ್ರತೀಕಾರವಾಗಿ ನಾವು ಅವರು BJP ಗುಂಡಾಗರ್ದಿಗೆ ನಮ್ಮ ಗಾಂಧಿಗಿರಿ ಅಂತ ಒಂದು ಟ್ಯಾಗ್ಲೈನ್ ಇಟ್ಟುಕೊಂಡು ನಾವು ಅವರಿಗೆ ಇಲ್ಲಿ ಚಹಾ, ನೀರು ಹಾಗೂ ಎಳಿನೀರು ವ್ಯವಸ್ಥೆ ಮಾಡಲಾಗಿದೆ. 5ನೇ ತಾರೀಕು ಏನು ಸಚಿನ್ ಪಂಚಾಳನವರ ಒಂದು ಆಕಸ್ಮಿಕ ಅನಾಹುತ ಏನು ಮಾಡಿಕೊಂಡ್ರು, ಅದಕ್ಕೆ ನಾವು ಭಾಳ ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ಅದರಲ್ಲಿ ಪ್ರಿಯಾಂಕ್ ಸಾಹೇಬರ ಯಾವುದೇ ಹಸ್ತಕ್ಷೇಪನೂ ಇಲ್ಲ ಮತ್ತು ಅದರ ಬಗ್ಗೆ ಯಾವುದೋ ಅವ್ರಿಗೆ ಮಾಹಿತಿಯೂ ಇಲ್ಲ. ಉದ್ದೇಶಪೂರ್ವಕ BJP ಅವರಿಗೆ ಕೆಲಸ ಇಲ್ಲದ ಕಾರಣಕ್ಕಾಗಿ ಇವತ್ತಿನ ದಿವಸ ಪ್ರಿಯಾಂಕ್ ಸಾಹೇಬರ ಹೆಸರನ್ನು ಅದರಲ್ಲಿ ಹೇಳದಾಗ್ತಾ ಇದ್ದಾರೆ. ಅದು ಕರ್ನಾಟಕದ ಜನತೆಗೆ ಪ್ರತಿಯೊಂದು ಮನೆಯವರಿಗೂ ಗೊತ್ತಿದೆ. ಇವರು ಉದ್ದೇಶಪೂರ್ವಕ BJPದವ್ರು ಏನೂ ಕೆಲಸ ಇಲ್ಲ. ಇದು ಒಂದು ಒಂದು ಗಲಿಬೆಬ್ಸುವಂಥ ಕೆಲಸದಲ್ಲಿ ಇದೊಂದು ಕೂಡ ಒಂದು ಪಾತ್ರ ಮಾಡಿಕೊಂಡು ಅವರು BJP ಇವತ್ತು ಹೋರಾಟ ಇಟ್ಕೊಂಡಿದ್ದಾರೆ. ಆ ಹೋರಾಟಕ್ಕೆ ಅವರು DC ಕಚೇರಿ ಇತ್ತು, ಮಿನಿಸ್ಟ್ರಿ ಆಫೀಸ್ ಇತ್ತು, ಮತ್ತು ಮೇನ್ ಸರ್ಕಲ್ಗಳಿದ್ದು ಅವ್ರು ಹೋರಾಟ ಮಾಡೋಕ್ಕೆ. ಅವರು ಪ್ರಿಯಾಂಕ್ ಖರ್ಗೆ ಸಾಹೇಬರ ಮನೆ ಮುತ್ತಿಗೆ ಹಾಕ್ತೀನಿ ಅಂತ ಅಂದ ಸಂದರ್ಭದಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬರ ಅಭಿಮಾನಿಗಳು ಹಾಗೂ ಅವರ ಕಾರ್ಯಕರ್ತರು ಕಲ್ಕೊಂಡು ಇವತ್ತಿನ ದಿವಸ ಬೆಂಗಳೂರಿಂದ ಬರೋರಿಗೆ ಮಜ್ಜಿಗೆ ಹಾಗೂ ಎಳ್ನೀರು, ಮೇನಾಗಿ ಛಲವಾದಿ ಅವರಿಗೆ ನನಗೆ ಅನಿಸ್ತದೆ ಕನ್ನಡ ಓದ್ಲಿಕ್ಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ ಅವರಿಗೆ. ಅವರು ತಮ್ಮ MLC ಪದವನ್ನು ಖರ್ಗೆ ಸಾಹೇಬ್ರ ಬಗ್ಗೆ ನಾನು ಮಾತಾಡಿದ್ರೆ ನಾನು ಒಬ್ಬ ದೊಡ್ಡ ಅಧಿಕಾರದಲ್ಲಿ ಇರ್ತೀನಿ ಅನ್ನೋಂಥ ಒಂದು ಮೂಢನಂಬಿಕೆಯಲ್ಲಿ ಇದ್ದುಕೊಂಡು ಇವತ್ತಿನ ದಿವಸ ಅವರು ಖರ್ಗೆ ಸಾಹೇಬ್ರ ಬಳಿ ಅದೊಂಥರ ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಎಳ್ನೀರು ಕುಡಿಸಿ ತಣ್ಣಗೆ ಮಾಡಿಸೋಣ ಅನ್ನೋಂಥ ಕಾರಣಕ್ಕೆ ಎಳ್ನೀರು ಮತ್ತು ಮಜ್ಜಿಗೆ ಬೆಂಗಳೂರಿಂದ ಬರೋಂಥವ್ರು ಎಲ್ಲರಿಗೆ ಎಳ್ನೀರು ಮಜ್ಜಿಗೆ ವ್ಯವಸ್ಥೆ ಮಾಡಿದ್ದೀವಿ. ಸೊ ಆದರೆ ಹೊರಗೆ ತೆಗೆಯೋದು, ಅನ್ಯಾಯ ಮಾಡಿದ್ರೆ ಅವ್ರ ವಿರೋಧ ಕೆಲಸ ಮಾಡೋದು, BJPದವರಿಗೆ ನಡೆ ಹುಟ್ಟಿ ಹಿಂಗಾದ್ರೆ ಏನು ಮಾಡಬೇಕಂದ್ರೆ ಸುಮ್ಮನೆ ಆರೋಪ ಮಾಡಿ ಅವರ ಕಪ್ಪು ಮಸಿ ಹಚ್ಚಬೇಕಂತೇನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದು ಸಾಧ್ಯ ಆಗಲಾರ್ದ ಮಾತು. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೆಸರು ತೊಗೋಬೇಕಾದ್ರೆ ಏನ್ರಿ ಅದ್ರಾಗ ಇರಬೇಕು ಹುರುಳು. ಸುಮ್ಮನೆ ನೆವ ಮಾಡಿ ಅವ್ರ ಹೆಸರು ತೊಗೊಂಡು ಅವ್ರ ಕಪ್ಪು ಮಸಿ ಬೆಳಿಬೇಕಂದ್ರೆ ಸಾಧ್ಯ ಆಗಲ್ಲ. ಚಂದ್ರ ಮ್ಯಾಲೆ ತಳಿಗೆ ಮಣ್ಣು ಹೊಡೆದಪ್ಪಲೆ ಆಗ್ತದ, ಆ ಚಂದ್ರ ಕಪ್ಪು ಆಗಲೇ. ವೈಯಕ್ತಿಕ ಏನು ಇದು ಇಟ್ಟುಕೊಂಡು ಏನು ಮಾಡ್ತಾ ಇದ್ದಾರೆ ಸರಿಯಲ್ಲ. ಅದಕ್ಕೆ ನಮ್ಮ ನಾಯಕರು ಹೇಳಿದಾರೆ ಅಲ್ಲಿ ಹೋಗಬೇಕು, ನಮ್ಮ ಎಲ್ಲ ಕಾರ್ಯಕರ್ತರು ಪ್ರಮುಖರು ಅವ್ರಿಗೆ ವ್ಯವಸ್ಥೆ ಮಾಡಿರಿ, ಮಜ್ಜಿಗೆ ಎಳ್ನೀರು ಏನು ಅವ್ರು ಚಹಾ, ಕಾಫಿ, ಬಿಸಿನೀರು ಏನು ಬೇಕಾದ್ರು ಕೊಡ್ರಿ ಅಂತ ಹೇಳೋದಕ್ಕೆ ನಾವು ಕೂಡ ಭಾಗಿಯಾಗಿದ್ದೆವು. ಅದಕ್ಕೆ ನಾವು ಇವತ್ತೇನವರು ಪ್ರಿಯಾಂಕಾ ಸಾಹೇಬ್ರ ಮನೆಗೆ ಮುತ್ತಿಗೆ ಹಾಕ್ತೇವಂತೇನು ಪ್ರತಿಭಟನೆ ಮಾಡ್ತೇವಂದ್ರೆ ಅದಕ್ಕೆ ನಾವು ಖಂಡಿಸ್ತೇವೆ. ತೋರಿಸಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಹೆಚ್ಚಿನ ಶ್ರಮ ವಹಿಸಿರುವಂಥ ನಮ್ಮ ಪ್ರಿಯಾಂಕ್ ಖರ್ಗೆಜಿ ಅವರ ಒಂದು ಏಳಿಗೆಯನ್ನು ಸಹಿಸಲಾರದೆ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂತಹ ಒಂದು ಕೆಲಸ BJP ಇವತ್ತಿನ ದಿವಸ ಮಾಡ್ತಾ ಇದೆ. ಅಲ್ಲಿ ಅವರ ಡೆತ್ ಆಗಿದ್ದು ಬೀದರ್ನ ಪೊಲೀಸರು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಇದರಲ್ಲಿ CID ಕೊಡಬೇಕು ಈ ಕೇಸ್ ಅಂಥೇಳಿ ಗೃಹ ಮತ್ತು ಖಾತೆಯ ಮಂತ್ರಿಗಳಾದಂಥ ಇವರು ಪರಮೇಶ್ವರ್ ಸರ್ ಅವ್ರ ಹತ್ರ ಹೋಗಿ ಪರ್ಸನಲ್ ಆಗಿ ಇದನ್ನು ಎನ್ಕ್ವೈರಿ ಮಾಡಬೇಕಂತ ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಬೀದರಲ್ಲಿ ಆಗಿರುವಂಥ ಕೇಸಿಗೆ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ಯಾವ ರೀತಿ ಸಂಬಂಧ ಪಡ್ತಾರೆ? ಯಾರೇ ಆಗಲಿ, ಈಗ ಆಪ್ತಾರಂತಂದ್ರೆ ನಾವು ಈ ಮನೆಗೆ ಬಂದೀವಿ, ನಾನೇ ಏನಾರ ತಪ್ಪು ಮಾಡಿದ್ರೆ ಅದು ನನ್ನ ಮೇಲೆ ಆಗಬೇಕು. ತಪ್ಪು ಮಾಡಿದ್ದಾರೋ ಏನು ಇಲ್ಲೋ ಅನ್ನೋ ಅಂಥದ್ದು ತನಿಖೆಯ ಹಂತದಲ್ಲಿದೆ. ಅದು ತನಿಖೆ ಆದರೆ ಎಲ್ಲ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಅನ್ನೆಸೆಸರಿಲಿ ಈ ಒಂದು ಏನದ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ರಾಷ್ಟ್ರ ಮಟ್ಟದಲ್ಲಿ BJP ಗೌರ್ಮೆಂಟಿಗೆ ಅವರ ತಪ್ಪುಗಳನ್ನು ಎತ್ತಿ ಹಿಡಿದು ಅವ್ರಿಗೇನು ಕ್ವಶನ್ಗಳು ಕೇಳಿಗತ್ತಾರೆ, ಅದಕ್ಕೆ ಇರಿಟೇಟ್ ಆಗಿ ಈ ಭಾಗಕ್ಕೆ ಅನೇಕ ಒಂದು ಪ್ರಗತಿಪರ ವಿಚಾರಗಳನ್ನು ಇಲ್ಲಿ ಕೊಟ್ಟಂತಹ ಖರ್ಗೆ ಸಾಹೇಬರ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದೇ ಆರ್ಟಿಕಲ್ 371J ಅನ್ನೋದು ಸಾವಿರಾರು ಮಕ್ಕಳಿಗೆ ಇವತ್ತಿನ ದಿವಸ ವಿದ್ಯಾಭ್ಯಾಸಕ್ಕಾಗಲಿ ಈ ಭಾಗದ ಜನರಿಗೆ ನೌಕರಿ ಸಿಗಬೇಕು, ನೌಕರಿಯಲ್ಲಿ ಪ್ರಮೋಷನ್ ಆಗಬೇಕು ಅನ್ನುವಂಥ ಎಷ್ಟೋ ವಿಚಾರಗಳು ಇವತ್ತಿನ ದಿವಸ ಖರ್ಗೆ ಸಾಹೇಬರು ತಂದು ಕೊಟ್ಟಂಥದ್ದು. ಈ ಮನೆಗೆ ಮುತ್ತಿಗೆ ಆಗಬೇಕಂದ್ರೆ ಈ ಕಲಬುರಗಿಯ ಈ ಭಾಗದ ಜನರೇ ರೊಚ್ಚಿಗೆ ಹೇಳುವಂಥ ಒಂದು ಪರಿಸ್ಥಿತಿ ಅದ. ಖರ್ಗೆ ಸಾಹೇಬರು ಏನು ತಪ್ಪು ಮಾಡ್ಯಾರ? ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನು ತಪ್ಪು ಮಾಡ್ಯಾರ? ಸಂಬಂಧ ಇರಲಾರ್ದ ಕೇಸಿಗೆ ನೀವು ರಾಜೀನಾಮೆ ಕೊಡ್ರಿ ಅಂತಂದ್ರೆ ಎದ್ರ ಸಲಕ್ಕೆ ರಾಜೀನಾಮೆ ಕೊಡಬೇಕು? ಅವ್ರೇನು ಇವ್ರ ಹೆಸರು ತೊಗೊಂಡ್ರ, ಅವ್ರಿಗೆ ಏನಾರ ಮಾತಾಡ್ಯಾರ, ಏನಾರ ಕನೆಕ್ಟಿವಿಟಿ ಅದ, ಏನಾರ ಸಂಬಂಧಗಳು ದಾಖಲಾತಿಗಳು ಏನಾರ ಅವ,
ಏನೂ ಇರಲಾರ್ದೆ ಇವತ್ತಿನ ದಿವಸ ನಮ್ಮ ಪ್ರಿಯಾಂಕ ಖರ್ಗೆ ನಮ್ಮ ನಾಯಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಆ ತನಿಖೆಯ ಹಂತದಲ್ಲಿರುವಂಥ ಒಂದು ಕೇಸು ನಾವು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಖಂಡಿಸಿ ಹಾಗೂ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆಗೆ ಯತ್ನಿಸಿದ ಬಿಜೆಪಿ ನಾಯಕರನ್ನು ಪೊಲೀಸರು ಬಂಧಿಸಿದರು. ಹಲೋ ಸರಿ ಅದ್ರಿ ಸರಿ ಮೊಬೈಲ್ ಸರಿ ಅಪ್ಪ ಎಲ್ಲ ಸರಿ ಜರ ಸೈಡ್ ಬಿಡ್ರಿ ಜರ ಸೈಡ್ ಬಿಡ್ರಿ ಹಳ್ಳು ಸ್ಲೋ ಅಲ್ಲಿ ಸ್ಲೋ ಅಲ್ಲಿ ನಾವು ಮೊದಲೇ ಹೇಳ್ಬೇಕ್ರಿ ಅವ್ರಿಗೆ. ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಿಂದ ಪ್ರಿಯಾಂಕ್ ಖರ್ಗೆ ಮನೆಯವರೆಗೂ ಬೃಹತ್ ಪ್ರತಿಭಟನೆ ಮೂಲಕ ಆಗಮಿಸಿದ ಬಿಜೆಪಿ ನಾಯಕರನ್ನ ಮಾರ್ಗ ಮಧ್ಯದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಕರೆದೊಯ್ದು ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, ಸಿಟಿ ರವಿ, ಎನ್ ರವಿಕುಮಾರ್ ಸೇರಿ ಸ್ಥಳೀಯ ನೂರಾರು ಜನ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆಗೊಳಿಸಲಾಯಿತು. ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರಿಂದ ಬೃಹತ್ ಪ್ರತಿಭಟನೆ. ಸೋಹಂ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಕಲಬುರಗಿಯಲ್ಲಿ ಅತಿದೊಡ್ಡ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ ಉತ್ಸವ ಆಯೋಜನೆ. ಪ್ರಿಯಾಂಕ್ ಖರ್ಗೆ ಮನೆ ಮುತ್ತಿಗೆಗೆ ಆಗಮಿಸಿದ ಬಿಜೆಪಿ ನಾಯಕರಿಗೆ ಎಳನೀರು, ಮಜ್ಜಿಗೆ ವ್ಯವಸ್ಥೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು. ಖರ್ಗೆ ಮನೆ ಮುತ್ತಿಗೆಗೆ ಯತ್ನಿಸಿದ ಆರ್ ಅಶೋಕ್ ಸೇರಿ ಹಲವು ಬಿಜೆಪಿ ನಾಯಕರನ್ನು ಬಂಧಿಸಿದ ಪೊಲೀಸರು. ಇದೇ ಇವತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.